ಎಲ್ಲ ಈಗ ಸ್ವಲ್ಪ ವಯಸ್ಸಾಗಿರೋ ತರ ಕಾಣ್ತಾ ಇದ್ದಾರೆ. ಅವಾಗ ಬಹಳ ಗತ್ತು ಸರ್ ಅಂದ್ರೆ ಇದು ಗೊತ್ತಾಯ್ತು. ನಾವು ದಯಮಾಡಿ ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡ್ಬಿಡಿ. ಐ ರಿಕ್ವೆಸ್ಟ್. ಬಾಚೇನಹಟ್ಟಿ ಸ್ಕೂಲ್ ಪರವಾಗಿ ವೆಂಕಟೇಶ್ ಸರ್ಗೆ ಸ್ವಾಗತ. ಸರ್ 2 ನಿಮಿಷದಿಂದ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ಇವರಿಬ್ರನ್ನ ನೀವು ಅವ್ರ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಂಡು ಹೇಗೆ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು. ನಾಗರಾಜ್ ಸರ್ ಅವರು SDMC ಸದಸ್ಯರು, ಈ ಊರಿನವರು. ದಯಮಾಡಿ ಬನ್ನಿ ಸರ್. ನಾಗರಾಜ್ ಸರ್ SDMC ಸದಸ್ಯರು, ಈ ಊರಿನವರು. ಸರ್ ನಿಮಗೆ ಸ್ವಾಗತ. ನಾನು ಕೊನೆಗೆ ಬಂದಿದ್ದೆ ನನ್ನ ವಿಚಾರ ಶೇರ್ ಮಾಡ್ಕೊಳ್ಳೋದ್ರಲ್ಲಿ. ಇವ್ರಿಗೆ 60 years ಆಗಿದೆ ಅನ್ನೋದು ಈಗ ಪ್ರೈವೇಟ್ ಸ್ಕೂಲ್ನಲ್ಲಿ ಪಾಠ ಮಾಡ್ತೀನಿ ಅಥವಾ ಬೇರೆ ಕಡೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರು. ಸರ್ ಈಗಿನ ಪರಿಸ್ಥಿತಿನಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತ ನಿಮ್ಮ ಅವಶ್ಯಕತೆ ಗೌರ್ಮೆಂಟ್ ಸ್ಕೂಲ್ಗೆ ಇತ್ತು. ಸೊ ನಾನು ಯಡಿಯೂರಪ್ಪ ಅವರಲ್ಲ ಅಥವಾ ಇನ್ನು ಮತ್ತೊಬ್ಬರಲ್ಲ ಇನ್ನೊಂದು 4 ವರ್ಷ ಜಾಸ್ತಿ ಮಾಡಲಿಕ್ಕೆ. ಐ ಆಮ್ ಸಾರಿ, ಬಟ್ ಏನಂದ್ರೆ ಇದು ಲಾಸ್ ಸರ್. ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ರಿಕ್ವೈರ್ಮೆಂಟ್ ಇದ್ದವ್ರಿಗೆ ನಿಮ್ಮ ಸೇವೆ ಆಗ್ತಾ ಇಲ್ಲದೆ ಇರೋದು ಅಥವಾ ಇವತ್ತು ನೀವು ಮಂಡೇ ಎಂಡ್ ಆಗ್ತಾ ಇರೋದು, ಇಟ್ಸ್ ಎ ಲಾಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ಗೆ ಗೊತ್ತಿರೋ ವಿಚಾರಗಳನ್ನ ನಿಮ್ಮ ಮತ್ತೆ ಶೇರ್ ಮಾಡಿದ್ದೀನಿ. ಒಳ್ಳೇದಾಗಲಿ ಸರ್. ನಮ್ಮೆಲ್ಲ ನನ್ನ ಸ್ನೇಹಿತರು, ನನ್ನ ಸೀನಿಯರ್ಸು, ನನ್ನ ಜೂನಿಯರ್ ಪರವಾಗಿ ನಿಮ್ದು ನೆಕ್ಸ್ಟ್ ರಿಟೈರ್ಮೆಂಟ್ ಜೀವನ ಚೆನ್ನಾಗಿದೆ ಸರ್. ನೀವು ಏನಿವೆ ನಮ್ಮ ಮನೆ ಪಕ್ಕದಲ್ಲಿ ಇರೋದು ನಾವು ನೋಡ್ಕೊಳ್ತೀವಿ ಸರ್. ಉಳಿದಿದ್ದು ಎಲ್ಲ ಇಲ್ಲೇ ಇದ್ದೀರಾ? ಶಿಕ್ಷಕರು ಎಲ್ಲಾರು ಕೇಳಿದ್ರು ನಿಮ್ಗೆ ಏಜ್ ಆಗಿದೆ, HKM ಸರ್ ಏಜ್ ಆಗಿದೆ ಅಂತ. ನಮ್ಗೆ ತಲೆಯಲ್ಲಿ ಕೂದಲು ಕಮ್ಮಿ ಆಗ್ತಿರುವೆ. HKM ಸರ್ ನೋಡಿದ್ರೆ ನಾನು ಮೊದಲನೇ ದಿನ ಅವ್ರನ್ನ ನೋಡಿದಾಗ ಏನ್ ಕೂದ್ಲಿತ್ತು ತಲೆಯಲ್ಲಿ, ಅದೇ ಕೂದ್ಲಿದೆ. ಇದೇ ಕೂದಲು ಅವರ ಬದುಕಿನಿದ್ದಕ್ಕೂ ಇರಲಿ, ಇದೇ ಎನರ್ಜಿ ಅವ್ರ ಬದುಕಿನಿದ್ದಕ್ಕೂ ಇರಲಿ. ಮೇ ಬಿ ಎಲ್ಲಾ ರೀತಿಯ ಆಯಸ್ಸು, ಆರೋಗ್ಯ, ಅಂತಸ್ತು ಎಲ್ಲವನ್ನೂ ಕೊಟ್ಟು ನೆಮ್ಮದಿಯಾಗಿ ಅವ್ರ ಮುಂದಿನ ಜೀವನ ಕಳೆಯುವಂತದ್ದಾಗಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತಾ ಇದ್ದೀನಿ. ಒಂದ್ ಸೆಕೆಂಡ್ ಎಲ್ಲಾರ್ಗು ಬಂದಿರ್ತಕ್ಕಂಥ ಎಸ್ಪೆಷಲಿ ಎಲ್ಲ ತಮ್ಮ ಕಾರ್ಯವನ್ನ ಬಿಟ್ಟು ತಮ್ಮ ಎಷ್ಟೋ ಜನ ರಜಾ ಹಾಕಿ ಬಂದಿದ್ರಿ. ಈ ತರದೊಂದು ಸಂದರ್ಭ, ಈ ತರದೊಂದು ನಿಜವಾಗ್ಲೂ ನಾವು ಯಾವ್ದೋ ಒಂದಷ್ಟು ಫಿಲಮ್ಗಳು ನೋಡಿದಾಗ ಅನಿಸ್ತಾ ಇರುತ್ತೆ. ಯಾವ್ದೋ ಒಂದು 99 ಫಿಲಮ್ ಇಲ್ಲ ಇನ್ನೊಂದು ಫಿಲಮ್ ಎಲ್ಲ ಟುಗೆದರ್ ಆದಾಗ ನಾವ್ ಎಷ್ಟೋ ಸತಿ ಅನ್ಕೊಂಡಿದೀವಿ ನಾವು ಟುಗೆದರ್ ಆಗೋಣ, ಆಫ್ಟರ್ ಲಾಂಗ್ ಟೈಮ್ ಸಿಗೋಣ ಅಂತ. ಬಟ್ ಯಾವ್ದು ಆಗಿಲ್ಲ. ಬಟ್ ಈ ತರದೊಂದು ಕಾರ್ಯಕ್ರಮಕ್ಕೆ ಆ ಶಕ್ತಿ ಇರುತ್ತೆ. ನಾನು ಅವಾಗ್ಲಿಂದ ನೋಡ್ತಾ ಇದ್ದೆ. ಆ ಹುಡುಗರು ಪಾಪ ಬಿಸಿಲಲ್ಲಿ ಕೂತಿದ್ದಾರೆ. ಬಿಸಿಲು ಜಾಸ್ತಿ ಅಂತಿದ್ದಂಗೆ ಮೋಡ ಬರುತ್ತೆ. ಅವ್ರು ಯಾವಾಗ ಆ ಮನ್ಸಲ್ಲಿ ಬಿಸಿಲು ಜಾಸ್ತಿ ಅನ್ಸಿದ ಮೋಡ ಬರುತ್ತೆ. ಆ ಪ್ರಕೃತಿಗೂ ಗೊತ್ತು ಇವತ್ತು ಯಾರೋ ಒಬ್ಬ ವ್ಯಕ್ತಿನ ಕೆಲ್ಸದಿಂದ ನಾವು ಕಳ್ಕೊಂತಾ ಇದೀವಿ ಅಂತ. ಆ ಪ್ರಕೃತಿ ಅವಾಗ ಆ ಮೋಡದ ಮುಖಾಂತರ ಬಂದು ಅದ್ರ ನೋವನ್ನ ಅದು ತೋರಿಸ್ತಾ ಇದೆ. ಇಷ್ಟ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಹುಡುಗರು ಇದಿರಲ್ಲ, ನಿಮ್ ಮುಂದೆ ಒಂದು ನಾನು ಹೇಳ್ತೀನಿ. ಟೋಟಲ್ ಆಗಿ ಅವರು ಡಿಗ್ರಿಗಳಲ್ಲಿ, ಕಾಲೇಜ್ಗಳಲ್ಲಿ ಎಲ್ಲಾದ್ರೂ ಫಸ್ಟ್ ತಗೊಂಡು ನಿಮ್ಗೆ ಶಿಕ್ಷಣ, ನಮ್ಗೆಲ್ಲ ಶಿಕ್ಷಕರಾಗಿದ್ದಾರೆ. ಸೊ ಅನ್ಸುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದ್ತಿದೀವಿ ಅನ್ನೋ ಒಂದು ತಾತ್ಸಾರ ದಯವಿಟ್ಟು ಬೇಡ. ಯಾಕಪ್ಪ ಅಂದ್ರೆ ನಿಮ್ ತಂದೆ ತಾಯಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೋ ಆ ತರ ಮಾಡಿದ್ರೆ, ಜೊತೆಗೆ ಸಿಟಿಗಳಲ್ಲಿ ಬಂತು ಅಂದ್ರೆ ಓದ್ಸದೇ ಒಂದು ದೊಡ್ಡ ಸಾಧ್ಯ ಆಗ್ಬಿಟ್ಟಿದೆ ಇವತ್ತು. ಅಂತದ್ರಲ್ಲಿ ನೀವು ನೆಮ್ಮದಿಯಾಗಿ ಓದ್ತಾ ಇದ್ರೆ ಅದು ಈ ಒಂದು ಪ್ರತಿಭಾನ್ವಿತ ಶಿಕ್ಷಕರ ಹತ್ರ ನೀವು ಓದ್ತಾ ಇದ್ದೀರಾ, ಆ ಹೆಮ್ಮೆ ಇರ್ಬೇಕು. ಎಲ್ಲ ಕೇಳಿಸಿದ್ಯಾ? ಹಲೋ, ಕೇಳಿಸಿದ್ಯಾ ಎಲ್ಲಾರ್ಗು? ನೀವ್ ಯಾರ ಹತ್ರ ಓದ್ತಾ ಇರೋದು? ಆ ಯೂನಿವರ್ಸಿಟಿಗಳಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿರೋರ ಹತ್ರ ಓದ್ತಾ ಇದ್ರ ನೀವು ಅದೇ ಯಾವ್ದು ಪ್ರೈವೇಟ್ ಸ್ಕೂಲ್ ಇರೋದಿಲ್ಲ? ಒಂದ್ ಹೆಸರೇಳಿ. ಪ್ರೈವೇಟ್ ಸ್ಕೂಲ್ ನಿಮ್ಮ ಅಕ್ಕಪಕ್ಕ ಯಾವ್ದಿದೆ? ಯಾವ್ದು ಇಲ್ವಾ? ಮಾಗಡಿಲಿದೆ. ಮಾಗಡಿ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಶಿಕ್ಷಕರು ಇರ್ತಾರಲ್ಲ, ಅವ್ರು ಕೇಳಿ ನೀವು ಯಾವ ರ್ಯಾಂಕ್ ತಗೊಂಡಿರಿ, ಯೂನಿವರ್ಸಿಟಿ ಫಸ್ಟ್ ಬಂದಿರಾ, ಕಾಲೇಜಿಗೆ ಫಸ್ಟ್ ಬಂದಿರಾ, ಇಲ್ಲ ನಿಮ್ ಕ್ಲಾಸಿಗೆ ಫಸ್ಟ್ ಬಂದಿರಾ ಅಂತ. ಯಾವ್ದು ಇಲ್ಲ. ನಿಮ್ ಖುಷಿ ಏನಪ್ಪಾ ಅಂದ್ರೆ, ಅದೃಷ್ಟ ಏನಪ್ಪಾ ಅಂದ್ರೆ ಯೂನಿವರ್ಸಿಟಿ, ಕಾಲೇಜು, ಡಿಗ್ರಿಗಳಲ್ಲಿ ಫಸ್ಟ್ ಬಂದಿರೋರು ನಿಮಗೆ ಪಾಠ ಮಾಡ್ತಾರೆ. ಆ ಹೆಮ್ಮೆ ನಿಮ್ಗಿರ್ಲಿ. ಈ ಬಾಚೇನಹಟ್ಟಿ ನಿಮ್ಮಲ್ಲಿ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ನೆನಪಿರ್ಲಿ. ಅನ್ಕೋಬೇಕಷ್ಟೇ. HKM ಸರ್ ಏನ್ ಬೇಕಾದ್ರೆ ಒಂದು ಮಾತಾಡಿದ್ರು, ಅವ್ರ ಜೀವನದಲ್ಲಿ 2 U-ಟರ್ನ್ ಅನ್ನೋದು ಅವ್ರ ಲೈಫ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪಾಠ ಕಲಿಸ್ತು. ಒಂದು 3ನೇ ಕ್ಲಾಸ್ ವರೆಗೂ ಅವ್ರು ಓದಿರ್ಲಿಲ್ಲ. ಅಲ್ಲಿ ಬಂದಂತ ಮರಿಯಣ್ಣ ಅನ್ನೋರಾಗಿರ್ಬೋದು, ಇನ್ನೊಬ್ರು ಲಕ್ಷ್ಮಣ್ ಗೌಡ್ರು ಅನ್ನೋರಾಗಿರ್ಬೋದು, ಅವ್ರಿಬ್ರು ಈ ವ್ಯಕ್ತಿಗೆ ಲೈಫಲ್ಲಿ ಬಂದಿರಲಿಲ್ಲ ಅಂದ್ರೆ ಏನು ಮಾಡಕ್ ಆಗ್ತಿಲ್ಲ. ಸೊ ಅದೇ ತರ ನಿಮ್ ಲೈಫಲ್ಲೂ ಒಂದಷ್ಟು ಜನ ವ್ಯಕ್ತಿಗಳು ಬರ್ತಾ ಇರ್ತಾರೆ. ಅವ್ರ ಬಗ್ಗೆ ಎಚ್ಚರಿಕೆ ಇರಲಿ. ಎಜುಕೇಶನ್ ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು
ಕ್ವಾಲಿಟಿಯಾಗಿ ನೀವು ಮಾಡಕ್ಕಾಗುತ್ತೆ. ಹಾರ್ಡ್ ವರ್ಕ್ ಮಾಡಿ ದಯವಿಟ್ಟು. ಯಾಕಪ್ಪ ನಿಮ್ಮ ಅಪ್ಪ ಅಮ್ಮ ನೀವೇನಾದ್ರೂ ಒಂದು ಆಸ್ತಿ ಕೊಡ್ತೀರಾ ಅಂದ್ರೆ ನೀವು ನಾಳೆ ದಿನ ಮಾಡ್ತಕ್ಕಂತ ದೊಡ್ಡ ದೊಡ್ಡ ಬಂಗ್ಲೆಗಳಾಗ್ಲಿ ಕಾರ್ಗಳಾಗ್ಲಿ ಬರಲ್ಲ. ಅಲ್ಲಿ ನೀವು 10th ಮಾರ್ಕ್ಸ್ ಕಾರ್ಡ್ ರಿಸಲ್ಟ್ ಇರುತ್ತಲ್ಲ, ಅದೇ ನಿಮ್ ತಂದೆ ತಾಯಿ ಕೊಡ್ತಕ್ಕಂತ ಬೆಸ್ಟ್ ರಿಸಲ್ಟ್. ನೆಲಮಂಗಲ ಸ್ಟೂಡೆಂಟ್ಸ್ ಅಲ್ಲಿ ಒಂದು ವಿನಂತಿ, ನೆಲಮಂಗಲ ಫಸ್ಟ್ ಸ್ಟೂಡೆಂಟ್ಸ್ ಅಲ್ಲಿ ಇನ್ನೊಂದ್ಸಲ ವಿನಂತಿ. ಫಂಕ್ಷನ್ ಆದ್ಮೇಲೆ ಎಲ್ಲರೂ ಇರೋಣ. ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ನೀವು ಅಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ನಾನು ನಿಮ್ ಜೊತೆ ಬರೋಣ ಅನ್ಸುತ್ತೆ. ಫಂಕ್ಷನ್ ದಯಮಾಡಿ ಒಂದು 10 ನಿಮಿಷ ಕೂತ್ಕೊಂಡ್ಬಿಡಿ ಪ್ಲೀಸ್. ಎಲ್ಲಾರು ಕೂತ್ಕೊಳ್ಳಿ ಪ್ಲೀಸ್. ಅಫ್ರೋಸ್ ಎಲ್ಲ ಕೂತ್ಕೊಳ್ಳಿ ಪ್ಲೀಸ್. ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಈ 2 ಶ್ಲೋಕಗಳು ಸಾಕು ಗುರುವಿನ ಸ್ಥಾನವನ್ನ, ಗುರುವಿನ ಪ್ರಾಮುಖ್ಯತೆಯನ್ನ ಹೇಳೋದಕ್ಕೆ. ಇಡೀ ಬ್ರಹ್ಮಾಂಡ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಅಗ್ನಿ, ವಾಯು, ಜಲ, ಭೂಮಿ ಮತ್ತು ಆಕಾಶ. ಅಗ್ನಿ ತನ್ನ ಜೀವನದ ಸಾರ್ಥಕತೆ ಏನು ಅಂತ ಬಯಸ್ತಾ ಇರುತ್ತೆ. ಅಗ್ನಿಗೆ ತನ್ನ ಜೀವನದ ಸಾರ್ಥಕತೆ ಏನಪ್ಪಾ ಅಂದ್ರೆ, ಋಷಿಗಳು ಹೋಮ ಹವನವನ್ನ ಮಾಡಬೇಕಾದ್ರೆ ಅದರಲ್ಲಿ ಅರ್ಪಿಸ್ತಕ್ಕಂಥ ಹವಿಸ್ಸನ್ನ ದೇವಾನುದೇವತೆಗಳಿಗೆ ನಾನು ತಗೊಂಡೋಗಿ ಕೊಟ್ರೆ ನನ್ನ ಜೀವನ ಸಾರ್ಥಕ ಅಂತ ಅಗ್ನಿ ಅಂದ್ಕೊಡುತ್ತೆ. ಅದೇ ತರ ಅಗ್ನಿ ಇನ್ನೊಂದು ಸಂದರ್ಭದಲ್ಲಿ ತನ್ನ ಜೀವನ ಸಾರ್ಥಕ ಅಂದ್ಕೊಡುತ್ತೆ. ಯಾವಾಗ ಅಂದ್ರೆ, ಒಂದು ದೇವಸ್ಥಾನದಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿದಾಗ ಅಗ್ನಿ ಪ್ರಜ್ವಲಿಸ್ತಾ ಇರುತ್ತೆ. ಆ ಅಗ್ನಿಯ ಬೆಳಕಲ್ಲಿ ನಾವು ದೇವರನ್ನ ನೋಡಿ ಭಕ್ತರು ಭಕ್ತಿಯಲ್ಲಿ ಮುಳುಗಿದಾಗ ತನ್ನ ಜೀವನ ಸಾರ್ಥಕ ಅಂತ ಅಗ್ನಿ ಅಂದ್ಕೊಳ್ಳುತ್ತೆ. ಅದೇ ತರ ಜಲ, ನೀರಿದೆಯಲ್ಲ, ನೀರಿಗೆ ಹೇಳ್ತಾರೆ ಗಂಗೆ ಜೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಲ್ ಕುರು ಅಂತ. ಇಂತಹ ನದಿಗಳಲ್ಲಿ ನಾನು ಹರಿದಾಗ ನನ್ನ ಜೀವನ ಸಾರ್ಥಕ ಅನ್ನುತ್ತೆ. ಜೊತೆಗೆ ರುದ್ರದ ಒಂದು ಮಂತ್ರವನ್ನ ಹೇಳ್ತಾ, ಓಂ ನಮೋ ಭಗವತೆ ರುದ್ರಾಯ ಅಂತ ಮಂತ್ರ ಹೇಳ್ತಾ ಈಶ್ವರನ ಮೇಲೆ ಜಲವನ್ನ ಅಭಿಷೇಕ ಮಾಡಿದಾಗ ಆ ಜಲ ನಾನಾಗಿದ್ರೆ ನನ್ನ ಜೀವನ ಸಾರ್ಥಕ ಅಂತ ಅನ್ಕೊಳ್ಳುತ್ತೆ. ಅದೇ ತರ ಗಾಳಿ ಏನ್ ಅನ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ HKN ಗೊತ್ತಿರುತ್ತೆ. ಅವ್ರ ಊರಿನಲ್ಲಿ ಅಡಿಕೆ ಗಿಡ ಹೊಂಬಾಳೆಯನ್ನ ಬಿಟ್ಟಾಗ ಆ ಹೊಂಬಾಳೆಯ ವಾಸನೆ ಬಂದಾಗ ತೋಟದಲ್ಲಿ ಇಡೀ ಶರೀರ ಮತ್ತೆ ಮನಸ್ಸಿಗೆ ಮುದ ಸಿಗುತ್ತೆ. ಅದನ್ನು ಅನುಭವಿಸಿದವರಿಗೆ ಗೊತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ. ಒಂದು ಪಾರಿಜಾತದ ಗಿಡದ ಪಕ್ಕದಲ್ಲಿ ಹೋದಾಗ ಆ ಪಾರಿಜಾತ ಗಿಡದ ವಾಸನೆಯನ್ನ ಗಾಳಿ ತಗೊಂಡ್ಬಂದಾಗ ಆ ಗಾಳಿ ಅನ್ಕೊಳ್ಳುತ್ತೆ ನನ್ನ ಜೀವನ ಸಾರ್ಥಕ ಅಂತ. ಒಂದು ದೇವಸ್ಥಾನದಲ್ಲಿ ಕರ್ಪೂರ ಮತ್ತೆ ಊದ್ಗಡ್ಡಿ ಎಲ್ಲ ಹಚ್ಚಿದಾಗ ಅದರ ವಾಸನೆಯನ್ನ ಗಾಳಿ ತಗೊಂಡ್ಬಂದು ಕೊಟ್ಟಾಗ ನಾವು ಅದನ್ನ ಆಘ್ರಾಣಿಸಿದಾಗ ಆ ಗಾಳಿಯ ಜೀವನ ಸಾರ್ಥಕ ಅಂತ ಅನ್ಕೊಳ್ಳುತ್ತೆ. ಅದೇ ತರ ಭೂಮಿಯ ಸಾರ್ಥಕತೆ ಬಿಡಿ, ಒಂದೊಂದು ನಿಮಿಷನೂ ಇದೆ. ನಾವ್ ಏನೇ ಅತ್ಯಾಚಾರ ಮಾಡಿದ್ರು ಭೂಮಿ ಕ್ಷಮಿಸ್ಕೊಂಡು ಹೋಗ್ತಾಳೆ, ಅದೇ ಅದರ ಸಾರ್ಥಕತೆ. ಆಕಾಶ ಸಾರ್ಥಕತೆ, ಇವೆಲ್ಲ ಇರೋದು ಆಕಾಶದಲ್ಲಿ. ಅದೇ ತರ ಒಬ್ಬ ವೈದ್ಯ ತನ್ನ ಜೀವನ ಯಾವಾಗ ಸಾರ್ಥಕ ಅಂತ ಅಂದ್ರೆ, ತಾನು ಓದಿದಂತಹ ವಿದ್ಯೆಯಿಂದ ತನ್ನಲ್ಲಿ ಬಂದಂತಹ ಒಂದು ರೋಗಿ ಮತ್ತೆ ರೋಗಿಯ ಮನೆಯವರು ಅವನನ್ನ ಗುಣಮುಖನನ್ನಾಗಿ ಮಾಡೋಡಿಸಿದಾಗ ಅವ್ರು ಖುಷಿಯಿಂದ ಹೋಗ್ತಾ ಇರ್ತಾರೆ, ಅಳ್ತಾ ಬಂದಿರ್ತಾರೆ, ಹೋಗ್ತಾ ಖುಷಿಯಿಂದ ಹೋಗ್ತಾರೆ. ಅವಾಗ ನನ್ನ ಜೀವನ ಸಾರ್ಥಕ ಅಂತ ಆ ವೈದ್ಯ ಅನ್ಕೋತಾನೆ. ಒಂದು ಕಲ್ಲು ತಾನು ಪೆಟ್ಟನ್ನ ತಿಂದು ಶಿಲೆಯಾಗಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಿ ಅದಕ್ಕೆ ಪೂಜೆ ಆದಾಗ ತನ್ನ ಜೀವನ ಸಾರ್ಥಕ ಅಂತ ಶಿಲೆ ಅನ್ಕೊಳ್ಳುತ್ತೆ. ಒಂದು ಹೂವು ದೇವರ ಮುಡಿಯನ್ನ ಅಥವಾ ಒಂದು ಮುತ್ತೈದೆಯ ಮುಡಿಯನ್ನ ಏರಿದಾಗ ತನ್ನ ಜೀವನ ಸಾರ್ಥಕ ಅನ್ನುತ್ತೆ. ಅದೇ ತರ ಎಲ್ಲರಿಗೂ ಸಾರ್ಥಕತೆ ಇದೆ. ಹಾಗಾದರೆ ಶಿಕ್ಷಕನ ಸಾರ್ಥಕತೆ ಏನು? ಒಬ್ಬ ಶಿಕ್ಷಕನ ಜೀವನ ಸಾರ್ಥಕತೆ ಯಾವಾಗ ಆಗುತ್ತೆ ಅಂತ ಇದಕ್ಕೊಂದು ಕ್ರೈಟೀರಿಯಾಸ್ ಇದೆ, ಕೆಲವೊಂದು ಚೆಕ್ ಲಿಸ್ಟ್ ಇದೆ. ಮೊದಲನೇದಾಗಿ, ಶಿಕ್ಷಕ 2 ಅಥವಾ 3 ತಲೆಮಾರಿನವರೆಗೆ ಜೀವಿಸಿದ್ರೆ ಅವನ ಜೀವನ ಸಾರ್ಥಕ ಅಂತ ನನ್ನ ಪ್ರಕಾರ. ಸರ್ ಏನ್ ಸರ್ ಇರೋದೇ 100 ವರ್ಷ ಆಯಸ್ಸು, 100 ಆದ್ರೆ 2-3 ತಲೆಮಾರವರೆಗೆ ಹೆಂಗಿರ್ತಾರೆ ಅಂತ. ಅಬ್ದುಲ್ ಕಲಾಂ, ರಾಜ್ಕುಮಾರ್, ಸುಭಾಷ್ ಚಂದ್ರ ಬೋಸ್ ಎಲ್ಲರೂ ಕೂಡ ಚಿರಂಜೀವಿಗಳು. ನಾವು ಚಿರಂಜೀವಿಗಳಾಗಕ್ಕಾಗಲ್ಲ, ಎಲ್ಲರೂ ಚಿರಂಜೀವಿಗಳಾಗಲ್ಲ, ನಾನು ಚಿರಂಜೀವಿ ಆಗಕ್ಕಾಗಲ್ಲ. ನನ್ನ ಪ್ರಕಾರ ನಾನು ಒಂದು 2 ಜನರೇಷನ್ ಅಥವಾ 3 ಜನರೇಷನ್, HKN ಸರ್ ಕೂಡ ಒಂದು 2 ಜನರೇಷನ್ ಅಥವಾ 3 ಜನರೇಷನ್ ವರೆಗೆ ಅವ್ರೇನಾದ್ರೂ ಬದುಕಿದ್ರೆ ಅವ್ರ ಜೀವನ ಸಾರ್ಥಕ ಅಂತ. ಹೆಂಗೆ? ಈಗ ನೀವೆಲ್ಲ ಫಸ್ಟ್ ಜನರೇಷನ್ ಸ್ಟೂಡೆಂಟ್ಸಾ? ನಿಮ್ಗೆ HKN ಗೊತ್ತಾ? ಈಗ ನಿಮ್ಮ ಮನೆಯಲ್ಲಿ ಸೆಕೆಂಡ್ ಜನರೇಷನ್ ಸ್ಟೂಡೆಂಟ್ಸ್ ಇದಾರ? ಸೋಷಿಯಲ್ ಪಾಠ ಹೇಳ್ಕೊಡ್ಬೇಕಾದ್ರೆ ನೀವು HKN ಜ್ಞಾಪಕ ಬರ್ತಾರಾ?
100% ಬರ್ತಾರ, ಮಾತಾಡ್ಬೇಕು, ಬರ್ತಾರಲ್ವಾ? ಹಂಗಾದ್ರೆ HK 2ನೇ ಜನರೇಷನ್ ವರೆಗೆ ಜ್ಞಾಪಕ ಇದೆ ಅಂತ. ಸೋಷಿಯಲ್ ಅಲ್ಲಿ ಮಗು ಏನಾದ್ರು ತಪ್ಪು ಓದ್ತಾ ಇದ್ರೆ ನೀವು ಬೈದ್ಬಿಡೆ, ನನಗೆ HK ಅನ್ನೋ ಗುರುಗಳು ಹಿಂಗ್ ಸೋಷಿಯಲ್ ಹೇಳ್ಕೊಟ್ಟಿದ್ದಾರೆ, ನಾನು ಹೇಳ್ಕೊಟ್ಟು ಸರಿ, ಹೇಳ್ಕೊಡೋ ತಪ್ಪು ಅಂತ ನೀವು ಮಕ್ಳಿಗೆ ಹೇಳ್ಕೊಡ್ತೀರಾ. ಆ ಮಗು HK ಹೆಸರನ್ನ ಜ್ಞಾಪಕ ಇಟ್ಕೊಂಡು ತನ್ನ ಮಗುಗೆ ಹೇಳ್ಕೊಟ್ರೆ HK 3ನೇ ಜನರೇಷನ್ ತನಕ ಇದಾರೆ ಅಂತ, HK ಜೀವನ ಸಾರ್ಥಕ ಅಂತ. ನೀವೆಲ್ಲ ಯೋಚನೆ ಮಾಡಿ. ಜೊತೆಗೆ ಒಬ್ಬ ಶಿಕ್ಷಕನ ಜೀವನ ಸಾರ್ಥಕ ಅಂತ ಜಡ್ಜ್ ಮಾಡೋದ್ರೆ ಸ್ಟೂಡೆಂಟ್ಸ್, ನಾವಲ್ಲ, ನಾವ್ ಯಾರು ಅಲ್ಲ. ಯಾಕೆಂದ್ರೆ ಅಬ್ದುಲ್ ಕಲಾಂ ಅವ್ರಿಗೆ ಮಾತಾಡಿ ಅಂತ ಹೇಳಿದಾಗ ಯಾವಾಗ್ಲೂ ಅವ್ರ ಶಿಕ್ಷಕರ ಬಗ್ಗೆ ಹೇಳ್ತಾರೆ. ನರಸಿಂಹಯ್ಯ ಅವರು ಮಾತಾಡಿದ್ರೆ ಅವ್ರ ಶಿಕ್ಷಕರ ಬಗ್ಗೆ ಹೇಳ್ತಾರೆ. ಯಾವಾಗ್ಲೂ ಅಷ್ಟೇ. ನೀವು ಗುರುರಾಜ್ ಕರ್ಜಗಿ ಅವ್ರನ್ನ ನೋಡಿ, ಅವ್ರು ಮಾತಾಡಿದ್ರೆ ಅವ್ರ ಶಿಕ್ಷಕರ ಬಗ್ಗೆ ಹೇಳ್ತಾರೆ. ಯಾರೇ ಅಲ್ಲಿ ಶಿಕ್ಷಕರ ಬಗ್ಗೆ ಹೇಳ್ತಾರೆ, ತಾವು ಇವರಿಂದ ಮೇಲೆ ಬಂದಿದ್ದು ಅಂತ. ಇದು ಮೊದಲನೇದು. ಎರಡನೇದು, ಪ್ರತಿದಿನ ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿಗೆ ಪ್ರಾತಃ ಸ್ಮರಣೀಯರಾಗಿದ್ರೆ, ಅಥವಾ ಅತ್ಯಂತ ಕಷ್ಟದ ಕಾಲದಲ್ಲಿ ಆ ಶಿಕ್ಷಕರ ಹೆಸರು ಜ್ಞಾಪಕ ಬಂದ್ರೆ, ಅಥವಾ ಅತ್ಯಂತ ಖುಷಿಯ ಕಾಲದಲ್ಲಿ ಒಬ್ಬ ಶಿಕ್ಷಕನ ಹೆಸರು ಜ್ಞಾಪಕ ಬಂದ್ರೆ, ಆ ಶಿಕ್ಷಕರ ಜೀವನ ಸಾರ್ಥಕ ಅಂತ. ನಿಮ್ಗೆಲ್ಲರಿಗೂ HKN ಪ್ರಾತಃ ಸ್ಮರಣೀಯರು 100%, 100% ಅವ್ರನ್ನ ನೀವು ಒಂದು ತಿಂಗಳಲ್ಲಿ ಒಂದ್ಸಲನಾದ್ರೂ HKN ಬಗ್ಗೆ ನೀವೆಲ್ಲರೂ ಜ್ಞಾಪಿಸ್ಕೊತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ HKN ಜೀವನ ಸಾರ್ಥಕ ಅಂತ ನನ್ನ ಭಾವನೆ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ನನಗೆ ಅರ್ಜುನ, ಏಕಲವ್ಯ, ಭೀಮ ಇವರೆಲ್ಲರಂತ ಧರ್ಮರಾಯ ಎಲ್ಲರಂತ ಶಿಷ್ಯರಿಲ್ದಲ್ಲ ಇದ್ರೆ ನನ್ನ ಐಡೆಂಟಿಟಿನೇ ಇರ್ತಿರ್ಲಿಲ್ಲ ಅಂತ. ಹಾಗಾಗಿ ನಾನು ಪುಣ್ಯವಂತ ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. ನಿಮ್ಮಂತ ಶಿಷ್ಯನನ್ನ ಪಡೆದು ನಾನೇ ಪುಣ್ಯವಂತ ಅಂತ. ಅವ್ರು ಹೇಳ್ತಾರೆ, ಸರ್ ಏನ್ ಗುರುಗಳ ನೀವ್ ಹಿಂಗ್ ಹೇಳ್ತಾ ಇದ್ರ, ನಾವು ಪುಣ್ಯವಂತರು ನಿಮ್ಮಂತ ನಿಮ್ಮಂತ ಗುರುಗಳನ್ನು ಪಡೆದಿದ್ದಕ್ಕೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಅವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಪ್ಪ, ನಾನ್ ಕಲ್ತ ವಿದ್ಯೆ ನನ್ನಲ್ಲೇ ಉಳ್ಕೊಂಡ್ಬಿಟ್ಟಿದ್ರೆ ನನ್ನ ಹೆಸರು ಯಾರು ಹೇಳ್ತಿರ್ಲಿಲ್ಲ. ಈಗೆಲ್ಲರೂ ಇವ್ನ ಯಾರು ದ್ರೋಣಾಚಾರ್ಯ ಶಿಷ್ಯ, ಇವ್ನ ಯಾರು ದ್ರೋಣಾಚಾರ್ಯ ಶಿಷ್ಯ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮಿಂದ ನನ್ನ ಹೆಸರು ಉಳ್ಕೊಂಡಿದೆ ಅಂತ. ಹಾಗಾಗಿ ನಿಮ್ಮಿಂದ HKN ಸರ್ ಹೆಸರು ಉಳ್ಕೊಂಡಿದೆ ಅಂತ ನನ್ನ ಭಾವನೆ. ನೀವೇನಾದ್ರು ಅನ್ಕೊಳ್ಳಿ, ನಿಮ್ಮಿಂದಲೇ ನಾವು. ನೀವು ಉಲ್ಟೆ ಹೇಳ್ತಾರೆ, ಇಲ್ಲ ಸರ್ ನಾವು ನಿಮ್ಮಿಂದ ಅಂತ. ಇಲ್ಲ, ನನ್ನ ಪ್ರಕಾರ ನಿಮ್ಮಿಂದ ನಾವು. ಜೊತೆಗೆ ಒಬ್ಬ ಶಿಕ್ಷಕ ರಿಟೈರ್ಡ್ ಆದಾಗ ಅವ್ನು ನಿಂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರೆ ನನ್ನ ಸಂಪಾದನೆ ಏನು ಅಂತ ಅವ್ನಿಗೆ ಯೋಚನೆ ಬಂದೇ ಬರುತ್ತೆ. ನನ್ನ ಸಂಪಾದನೆ ಏನು ಅಂತ. HKN ಸರ್ ನಿಮ್ ಸಂಪಾದನೆ ಇಲ್ಲಿದೆ ನೋಡಿ ಸರ್. ಇದೇ ಫಂಕ್ಷನ್ ನಾವು ನೆಲಮಂಗಲದಲ್ಲಿ ಮಾಡಿದ್ರೆ ಸ್ಟೇಡಿಯಂ ಅಲ್ಲಿ ಶಾಮಿಯಾನ ಹಾಕಿ ಮಾಡ್ಬೇಕಿತ್ತು. ಒಂದ್ 500,000 ಜನ ಸೇರೋರು, 100% ಸತ್ಯ. ನಾವು ಅದನ್ನ ಪ್ಲಾನ್ ಕೂಡ ಮಾಡೋರಿದ್ವಿ. ಬಟ್ HKN ಒಂದೇ ಮಾತು ಹೇಳಿದ್ರು, ನನಗೆ ನೀವು ಫಂಕ್ಷನ್ ಮಾಡ್ರಿ, ನಂಗೆ ಬೇಜಾರಾಗುತ್ತೆ ಅಂದ್ರು. ಬೇಜಾರು ಮಾಡಿ ಆ ತರ ಫಂಕ್ಷನ್ ಮಾಡೋದು ಬೇಡ ಅಂತ ಹೇಳಿ ನಾವು ಇಲ್ಲಿ ಫಂಕ್ಷನ್ ಅನ್ನ ಇಟ್ಕೊಂಡಿದೀವಿ. ನನಗೆ ಗೊತ್ತಿದೆ, ಅವಾಗಲೇ ಕೈ ಎತ್ತಿದ್ರಿ, ನೀವೆಲ್ಲರೂ ವಧೆ ತಿಂದಿದ್ದೀರ. ನಾವೆಲ್ಲ ಟೀಚರ್ಸ್, ನಾನು HKN ಮಾತಾಡ್ಕೊತಾ ಇದೀವಿ. ವಧೆ ಕೊಟ್ಟಾಗ ಹಿಂದಿನ ಮನೇಲಿ ಹೋಗಿ ದುಃಖ ಪಟ್ಟಿದೀವಿ, ಯಾಕೆ ಹೊಡೆದು ಈ ಹುಡುಗಂಗೆ ಅಂತ. ಬಟ್ ಆಮೇಲೆ ಒಂದು ಜ್ಞಾನೋದಯ ಆಗಿದೆ, ಅವ್ನು ಈಗ ಪನಿಷ್ ಮಾಡಿದ್ರೆ ಮುಂದೆ ಪೊಲೀಸ್ನವ್ರ ಕೈ ಪನಿಷ್ಮೆಂಟ್ ತಗದಿದ್ದ ಅಂತ. ಹಾಗಾಗಿ ಒದ್ದಿದೀವಿ, ನಿಮಗೆ ಬೈದಿದೀವಿ, ನಿಮಗೆ ಬುದ್ಧಿ ಹೇಳಿದೀವಿ. ನಾವು ಒಂದೊಂದು ವಿಚಾರ ಹೇಳ್ಕೊಡ್ತೀನಿ, ನಮ್ಮ ಮಕ್ಕಳಿಗೂ ಕೂಡ ನಿಮ್ಮಷ್ಟು ಶ್ರದ್ಧೆಯಿಂದ ಪಾಠ ಮಾಡಿಲ್ಲ HKN ಕೂಡ ಅವ್ರ ಮಗಂಗೂ ಇಷ್ಟೊಂದು ಶ್ರದ್ಧೆಯಿಂದ ಹೇಳ್ಕೊಟ್ಟಿಲ್ಲ, ನಿಮ್ಗೆ ಅಷ್ಟೊಂದು ಶ್ರದ್ಧೆಯಿಂದ ಹೇಳ್ಕೊಟ್ಟಿದ್ದಾರೆ. ತಗೊಂಡಿದ್ದ ಸಂಬಳಕ್ಕೆ ಮೋಸ ಮಾಡಿಲ್ಲ, 100% HKN ಸರ್ ಹೇಳ್ಬೇಕು ಅವ್ರ ಭಾಷಣದಲ್ಲಿ ತಮ್ಮ ಜೀವನ ಸಾರ್ಥಕ ಆಗಿದೆಯಾ ಇಲ್ಲ ಅಂತ ಹೇಳಿ. ನಮ್ಮ ಪ್ರಕಾರ ಸಾರ್ಥಕ 100ಗೆ 200% ಸಾರ್ಥಕ ಆಗೇ ಇದೆ. ಜೊತೆಗೆ ಇನ್ನೊಂದೇನಂದ್ರೆ, ನನಗೀಗ HKN ಬಗ್ಗೆ ಒಂದೆರಡು ಮಾತುಗಳನ್ನ ಅನ್ಬೇಕಂದ್ರೆ, HKN ಅಂದ್ರೆ ನನಗೆ ಏನ್ ಜ್ಞಾಪಕ ಆಗ್ತಾರೆ ಅಂತ. HKN ಅಂದ್ರೆ ನನಗೆ ಏನ್ ಜ್ಞಾಪಕ ಆಗ್ತಾರೆ, ಮೊದಲನೇದಾಗಿ ಜ್ಞಾಪಕ ಆಗೋದು 24ನೇ ತಾರೀಕು ಅಕ್ಟೋಬರ್ ತಿಂಗಳು 2000ನೇ ಇಸ್ವಿ ನಾನು ನೆಲಮಂಗಲ ಜೂನಿಯರ್ ಕಾಲೇಜಿಗೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡೆ. ಅಲ್ಲಿ ಅನೇಕ ಶಿಕ್ಷಕರಿದ್ರು, PV ಸರ್ ಇದ್ರು. PV ಸರ್ ಇದ್ದಾಗ ನಾನು ನಂಬಬಹುದಾದಂತ ಏಕೈಕ ವ್ಯಕ್ತಿ ಅಂತ ಅನ್ಸಿದ್ದು HKN ನನಗೆ. ಯಾಕೆಂದ್ರೆ ನಾವು ಒಂದು ಸಾಮಾನ್ಯ ಒಂದೇ ಏಜ್, ಒಂದೇ ತರ ದಿನ ಮಾತಾಡ್ತಾ ಇದ್ವಿ. ಹಾಗಾಗಿ HKN ಅಂತರಿಗೆ ಮೊದಲನೇ ಜ್ಞಾಪಕ ಬರೋದು. ಎರಡನೇದು 24ನೇ ಇಸ್ವಿ 2007ನೇ ಇಸ್ವಿ ಏಪ್ರಿಲ್ ತಿಂಗಳು ನಾನು ನೆಲಮಂಗಲದಿಂದ ಟ್ರಾನ್ಸ್ಫರ್ ಆಗೋಯ್ತು. ನನ್ನನ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ತಪ್ಪಿಕೊಂಡು ನಮ್ಮಿಬ್ರು ರೈಟ್ ಬ್ರದರ್ಸ್ ಅಂತ ಕರಿತಾ ಇದ್ರು. ರೈಟ್ ಬ್ರದರ್ಸ್, ನೀವು ಹೋದ್ಮೇಲೆ ಯಾರನ್ನ ರೈಟ್ ಬ್ರದರ್ಸ್ ಅಂತ ಕರೀತಾರೆ ಅಂದ್ರೆ ನಾನು ತಪ್ಪಿಕೊಂಡು ಹತ್ತರು. ಅದು ಕೂಡ ನನ್ನ ಮರೆಯಲಾರದ ಘಟನೆ. ಬಂತಂದ್ರೆ ನನಗೆ HKN ಜ್ಞಾಪಕ ಬರ್ತಾರೆ. ಇಲ್ಲಿರೋ ಸ್ಟೂಡೆಂಟ್ಸ್ಗೂ ಕೂಡ ಭಾನುವಾರ ಅಂದ್ರೆ HKN ಜ್ಞಾಪಕ ಬರ್ತಾರೆ. ಯಾಕೆ ಅಂದ್ರೆ ಭಾನುವಾರ ಅಂದ್ರೆ ನಾವು ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ವಿ ನೆಲಮಂಗಲದಲ್ಲಿ. ಆ ಕಾಲದಲ್ಲಿ 2001 ಇಂದ 2007 ತನಕ ಅವಾಗ ಸ್ಪೆಷಲ್ ಕ್ಲಾಸ್ ಅಂದ್ರೆ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಇರ್ತಾನೆ ಇರ್ಲಿಲ್ಲ. ನಾವು ಸಂಡೇ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ವಿ. ಸ್ಪೆಷಲ್ ಕ್ಲಾಸ್ ತಗೊಂಡ್ರೆ HKN ಹುಡುಗಿರ ಜೊತೆ ಮೂಲೆ ಕಟ್ಟೆ ಆಟ ಆಡೋರು, ನಾನು ಹುಡುಗರ ಜೊತೆ ಕ್ರಿಕೆಟ್ ಆಡ್ತಾ ಇದ್ದೆ. ಕಾಂಪಿಟೇಷನ್ ಫಸ್ಟ್ ಮ್ಯಾಥಮೆಟಿಕ್ಸ್ ಪೀರಿಯಡ್ ನಾನು 9 ರಿಂದ 10:30 11 ಗಂಟೆ ತನಕ ತಗೋತಾ ಇದ್ದೆ. 1 ಗಂಟೆ ಆಟ.
HK ಹುಡುಗಿರ ಜೊತೆ ಮೂಲಕಟ್ಟೆ ಆಟ ಆಡೋದು, ನಾನು ಕ್ರಿಕೆಟ್ ಆಡೋದು. ಕ್ರಿಕೆಟ್ ನಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ 1 ಗಂಟೆ ಸೋಷಿಯಲ್ ಕ್ಲಾಸ್, ಒಂದೂವರೆ ಗಂಟೆ ಮನೆಗೆ ಹೋಗ್ತಾ ಇದ್ವಿ. ಯಾರು ಕೂಡ ತಪ್ಪಿಸ್ಕೊತಾ ಇರ್ಲಿಲ್ಲ. ಬೇರೆ ದಿನ ಆಬ್ಸೆಂಟ್ ಆಗೋರು ಭಾನುವಾರ ಕ್ರಿಕೆಟ್ ಆಟ ಇರುತ್ತೆ ಅಂತ ಎಲ್ಲರೂ ಬರೋರು. ಹಾಗಾಗಿ ಅದೊಂದು ಜ್ಞಾಪಕ ಬರುತ್ತೆ. ಮತ್ತೆ ಜೊತೆಗೆ ನಾನು ಹೇಳ್ದಂಗೆ NCC HK ನಲ್ಲಿ ಎಲ್ಲರಿಗೂ ಅದೇನೆ. HK ಅಂತಿದ್ದಂಗೆ ನನಗೆ ಜ್ಞಾಪಕ ಬರೋದು ಅವರ ಮಿಲಿಟರಿ ಡ್ರೆಸ್. ಅವ್ರೊಂದನೇ ಹೇಳಿದ್ರು 3 ತಿಂಗಳು ಟ್ರೈನಿಂಗ್ ಹೋಗಿದ್ರು ನಾಗ್ಪುರಿಗೆ ಟ್ರೈನಿಂಗ್ ಹೋಗಿದ್ರು. ನಾಗ್ಪುರಿಂದ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ತುಂಬಾ ದುಃಖ ಆಗಿತ್ತು, ತುಂಬಾ ದುಃಖ ಆಗಿತ್ತು. ಯಾಕೆಂದ್ರೆ ಸರ್ ನಾನು ಪರ್ಮನೆಂಟ್ ಆಗಿ ಮಿಲಿಟರಿಗೆ ಸೇರ್ಕೊಂಡಿದ್ರು ಚೆನ್ನಾಗಿರೋದು ಸರ್, ಇಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಇನ್ನೊಂದ್ಸಲ ಅವ್ರಿಗೆ ಒಂದು ಆವರಣ ಅಂತೇಳಿ SL ಭೈರಪ್ಪನವರ ಪುಸ್ತಕವನ್ನ ನಾನು ಕೊಟ್ಟಿದ್ದೆ, ತುಂಬಾ ಚೆನ್ನಾಗಿದೆ ಓದಿ ಅಂತ. ನಾನು 3 ದಿನಕ್ಕೆ ಓದಿ ಮುಗಿಸಿದ್ದೆ ಆ ಬುಕ್ನ, ತುಂಬಾ ಚೆನ್ನಾಗಿತ್ತು. ತಂದ್ಬಿಟ್ಟು ಬುಕ್ ಕೊಟ್ಟು ಕಣ್ಣೀರ್ ಹಾಕ್ತಾ ಇದಾರೆ. ಕಣ್ಣೀರ್ ಹಾಕಿದ್ರು. ಸರ್ ಯಾಕೆ ಸರ್ ಹಿಂಗೆ, ನಾನೇನಾದ್ರು ತಪ್ಪು ಬುಕ್ ಕೊಟ್ಬಿಟ್ನಾ ಅಥವಾ ನಾನೇನಾದ್ರು ತಪ್ಪು ಮಾಡದ್ನ ಅಂತ. ಇಲ್ಲ ಸರ್, ನಾನು 3 ವರ್ಷಗಳ ಕಾಲ ತಪ್ಪು ಹಿಸ್ಟ್ರಿಯನ್ನ ಓದಿದ್ದೀನಿ, ತಪ್ಪು ಚರಿತ್ರೆಯನ್ನ ಓದಿದ್ದೀನಿ. ನನ್ನ ಜೀವನ ಪರ್ಯಂತ ತಪ್ಪು ಚರಿತ್ರೆಯನ್ನ ಪಾಠ ಮಾಡ್ಬೇಕಲ್ಲ ಸರ್, ಇಲ್ದಲೇ ಇರೋದನ್ನ ಹೇಳ್ಬೇಕಲ್ಲ ಅಂತೇಳಿ ಹತ್ರು. ಇದು ಒಂದು ವಿಷಯವನ್ನ ವಸ್ತು ಸಹಜವಾಗಿ ಒಪ್ಕೊಳ್ತಕ್ಕಂಥ ಶಿಷ್ಯನಿಗೆ, ಗುರುಗಳಿಗೆ ಮಾತ್ರ ಸಾಧ್ಯ. ತುಂಬಾ ಓದ್ತಾರವ್ರು, ತುಂಬಾ ಓದ್ತಾರೆ. ನಮ್ಮಿಬ್ಬರಿಗೆ ಒಬ್ರು ಕಾಮನ್ ಫ್ರೆಂಡ್ ಇದ್ದಾರೆ, ಕಮಲಾಕರ್ ಭಟ್ ಅಂತ ಹೇಳಿ. ಆ ಕಮಲಾಕರ್ ಭಟ್ಟಿಂದಲೇ ನಾವು ಅವ್ರನ್ನ ಓದೋದ್ ಕಲ್ತ್ಕೊಂಡಿದ್ದು. ನಿಮ್ಗೆ ಎಲ್ಲರಿಗೂ HK ಹೆಂಗ್ ಗುರುಗಳು, ನನಗೂ ಕೂಡ HK ಅದೇ ತರ ಗುರುಗಳು. ನಾನು ಅವ್ರನ್ನ ಗುರುಸ್ಥಾನದಲ್ಲಿ ಇಟ್ಟಿದ್ದೀನಿ ಯಾವಾಗ್ಲೂ ಕೂಡ. ಯಾಕೆಂದ್ರೆ ನನಗೆ ಯೋಗವನ್ನ ಹೇಳ್ಕೊಟ್ಟಂತ ಗುರುಗಳು ಅವರು. ನಾನು ಪಾಠ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಂತ ಗುರುಗಳು. ನಾನು ಎಷ್ಟೋ ದಿನ ನಾನು ಸ್ಟಾರ್ಟಿಂಗ್ ಬಂದಾಗ ಪಾಠ ಮಾಡ್ಬೇಕಾದ್ರೆ, ಇಂಗ್ಲಿಷ್ ಮೀಡಿಯಂಗೆ ಪಾಠ ಮಾಡ್ಬೇಕಾದ್ರೆ ಕತ್ತು ಕಿಟಕಿಯಲ್ಲಿ ಏಕಲವ್ಯ ತರ ಪಾಠ ಕಲ್ತಿದ್ದೀನಿ, ಪಾಠ ಮಾಡೋದು ಹೆಂಗೆ ಅಂತ. ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಗ, ಸಖತ್ ಸಿಟ್ಟು, ಎಲ್ಲರಿಗೂ ಗೊತ್ತಿದೆ, ತುಂಬಾ ಸಿಟ್ಟು. ನಾನು ಸಿಟ್ಟನ್ನ ಕಡಿಮೆ ಮಾಡ್ತಿದ್ದೆ HK. ಬನ್ನಿ ಸರ್ ಅಷ್ಟೊಂದು ಸಿಟ್ಟು ಮಾಡ್ಕೋಬಾರ್ದು ಅಂತ. ಹೊಡೆಯೋದು ಹೆಂಗೆ ಅಂತ ಹೇಳಿದ್ರೆ, ಕೋಲ್ ಸಿಗ್ಲಿಲ್ಲ ಅಂದ್ರೆ WWF ಆಡ್ತಾ ಇದ್ದೆ ನಾನು ಹುಡುಗರ ಜೊತೆ. WWF ಕೋಲ್ ತರದ್ ಲೇಟ್ ಆಗುತ್ತೆ, ಸಿಟ್ಟು ಕಡಿಮೆ ಆಗ್ಬಿಡುತ್ತೆ ಅಂತ ಟೈಮಲ್ಲಿ ಎಳ್ಕೊಂಡೋಗಿ ನನ್ನ ಕೂಲ್ ಮಾಡ್ತಾ ಇದ್ರು. ಇಷ್ಟೊಂದು ಸಿಟ್ಟಿರಬಾರ್ದು ಸರ್, ಬನ್ನಿ BP ರೈಸ್ ಆಗ್ಬಿಡುತ್ತೆ ಅಂತ. ಹಾಗೆ ನನ್ನ ಪ್ರತಿಯೊಂದು, ನಾನು ಸ್ಕೂಲ್ಗೆ ಹೋದ್ರೆ ಸರ್ ಯಾಕೆ ಸಪ್ಪಗಿದ್ದೀರಾ, ಯಾಕೆ ಹುಷಾರಿಲ್ವಾ ಅಂತ ಅದೇ ವಿಷಯವನ್ನು ನಾನು TV ಸರ್ ಅಲ್ಲಿ ಕೇಳೋದು ಬಯಸ್ತೀನಿ. ನಾವು TV ಸರ್ ಕೆಳಗಡೆ 7 ವರ್ಷ ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸ ಮಾಡಿದೆ. ಸರ್ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಹೇಳ್ತೀನಿ ಸರ್, ನಿಮ್ಮಷ್ಟು ಚೆನ್ನಾಗಿ ನಮ್ಮನ್ನು ಯಾರು ನೋಡ್ಕೊಂಡಿಲ್ಲ ಸರ್, ನಿಮ್ಮಷ್ಟು ಚೆನ್ನಾಗಿ ಯಾರು ನೋಡ್ಕೊಂಡಿಲ್ಲ ಸರ್. ನಾವು ಶಾಲೆಗೆ ಖುಷಿ ಆಗ್ಬಿಡ್ತದೆ ನಿಮ್ಮಿಂದ ಸರ್. ಮತ್ತೆ TV ಸರ್ ಇದ್ದಾಗ ಏನಾಗೋದು, TV ಸರ್ಗೆ ರಿಸಲ್ಟ್ ಕಡಿಮೆ ಆಗುತ್ತೆ ಈ ಸಲ ಅಂತ ಅನ್ನಿಸ್ಬಿಡೋದು. ಯಾವಾಗಲೂ ಒಂದ್ಸಲ ರಿಸಲ್ಟ್ ಕಡಿಮೆ ಆಗುತ್ತೆ ಈ ಸಲ ಅಂತ ಅವ್ರೇನ್ ಮಾಡೋರು ಗೊತ್ತಾ, ಎಲ್ಲ 10th ಕ್ಲಾಸ್ ಸಸ್ಪೆಂಡ್ ಮಾಡಿ, ಅಲ್ಲೊಂದು ಮರ ಇತ್ತು, ಚೆನ್ನಾಗಿ ಗೊತ್ತಿದೆ, ಜೂನಿಯರ್ ಕಾಲೇಜ್ ಫೀಲ್ಡ್ ಮಧ್ಯೆ ಒಂದು ಮರ ಇತ್ತು. ಆ ಮರದ ಕೆಳಗಡೆ ಎಲ್ಲಾರನ್ನೂ ಸೇರಿಸ್ಬಿಡೋರು TV ಸರ್. SRM HK ಕರಿಯಪ್ಪ ಅವ್ರಿಬ್ರನ್ನ ಅನ್ನೋ. ನಾವು ಕೂತ್ಕೊಳ್ತಿದ್ವಿ. TV ಸರ್ ಮೊದಲೊಂದು 15 ನಿಮಿಷ 20 ನಿಮಿಷ ಮಾತಾಡೋರು. ಮಾತಾಡ್ರೆ ನೀವು ಅಂತ ನಮ್ಗೆ ಹೇಳೋರು. ಅವ್ರ ಮಕ್ಕಳೇ ವಯಸ್ಸು ನಮ್ಗೆ, ಮಾತಾಡಪ್ಪ ನೀನು ಅಂತ ಹೇಳೋರು. ನಾನು HK 20 ನಿಮಿಷ ಮಾತಾಡ್ತಿದ್ವಿ. ಸರ್ ಮನ್ಸಾಗ್ಬಿಡೋದು, ಗ್ಯಾರಂಟಿ ಸಲ ಒಂದು 15% ಜಾಸ್ತಿ ರಿಸಲ್ಟ್ ಬರುತ್ತೆ ಅಂತ. ಇದು ತುಂಬಾ ಸಲ ಮಾಡ್ತಿದ್ರು, ಪ್ರತಿ ಸಲ ಸಾಕಷ್ಟು ಸಲ. ಅವ್ರಿಗೆ ರಿಸಲ್ಟ್ ಕಡಿಮೆ ಆಯ್ತು ಅಂತಿದ್ದಂಗೆ ಈ ಕಾರ್ಯಕ್ರಮ ನಡೆದಿದೆ ಅಲ್ವಾ. ಎಲ್ಲಾರು ಮರದ ಕೆಳಗಡೆ ಕೂತ್ಕೊಂಡು ಪಾಠ ಕೇಳಿದೀವಲ್ವಾ TV ಹತ್ರ. ಅವ್ರು ಮಾತಾಡ್ಸಿದ್ದೆ ನಮ್ಮ ಇಬ್ಬರನ್ನ. ಇನ್ನು ಎಷ್ಟೊಂದ್ ಜನ ಟೀಚರ್ಸ್ ಇದ್ರು, ಮೇಜರ್ ನಮ್ಮನ್ನೇ ಕರಿತಾ ಇದ್ರು, ನೀವು ಮಾತಾಡ್ರಿ ಅಂತ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ. ಒಂದ್ಸಲ ಯಾರೋ ಒಬ್ಬನಿಗೆ ನಾನು ಹೊಡೆದ್ಬಿಟ್ಟೆ, ಅವ್ನ್ ಬುರ್ಡೆ ಓಪನ್ ಆಗ್ಬಿಡ್ತು. HK ಸರ್ ಕರ್ಕೊಂಡೋಗಿ ಸ್ಟಿಚ್ ಹಾಕ್ಸ್ಕೊಂಬಂದ್ರು. ಬರಿತಾ ಇರಿದ್ರು, ರೊಟ್ಟಲ್ಲಿ ಹಿಂಗ್ ಹೊಡೆದಿದ್ದೆ, ಕಾಪಿ ಮಾಡ್ತೀಯಾನೆ ಅಂತ. ಇಲ್ಲಿ ಓಪನ್ ಆಯ್ತು. ನಾವೆಲ್ಲ HK ಅಂತ ಕೇಳ್ತಾ ಇದ್ರೆ ಏನಾಯ್ತು ಅಂದ್ರೆ, ಸರ್ ಬಿದ್ದೆ ಅಂತ. ನಾವು ಹೊಡೆದ್ರು ಅಂತ ಹೇಳ್ತಾನೆ ಇಲ್ಲ, ಬಿದ್ದೆ ಅಂತ. ನನಗೆ ಹೆದರಿಕೆ, ಅವ್ರ ಅಪ್ಪನ ಕರ್ಕೊಂಡ್ಬಂದ್ಬಿಡ್ತಾನೆ ಅಂತ. ಬಿದ್ದೆ ಅಂತ ಹೇಳ್ತಾ ಇದ್ದಾರೆ. HK ಕರ್ಕೊಂಡೋಗಿ ಸ್ಟಿಚ್ ಹಾಕ್ಸ್ಕೊಂಬಂದ್ರು. ಅದೇ ತರ ಇನ್ನೊಬ್ಬ ಯಾರೋ ಕಂಪ್ಲೇಂಟ್ ತಂದಿದ್ದೆ, SRM HK ಹೊಡೆದಿದ್ದಾರೆ, ಶೂಸ್ ಕಾಲೆಲ್ಲ ತೊಳೆದು ಬಿಟ್ಟಿದ್ದಾರೆ ಅಂತ. ನಮ್ಗೆ ಹೆದರಿಕೆ, TV ಸರ್ ಏನ್ ಬೈತಾರೆ ಅಂತ. TV ಸರ್ ಕರ್ಕೊಂಬಂದ್ರು, ಬರ ಇಲ್ಲಿ ಕೂತ್ಕೊಳ್ಳ. TC ಕ್ಲರ್ಕ್ ಇದ್ರು ಒಬ್ರು ಆಚಾರ್ಯ ಅಂತ, ಕರ್ರಿ ಅವ್ನ TC ಬರ್ದು ಕಳಿಸಿ ಅಂತ. ನಮ್ಮ ಸ್ಕೂಲಲ್ಲಿ ಹೊಡೆಯೋದೆ, ನಿಮ್ ಮಕ್ಳಿಗೆ ರಿಸಲ್ಟ್ ಬರುತ್ತಾ, ಹೊಡಿಬೇಕು, ಹೊಡೆಯಲ್ವಾ TC ತಗೊಂಡು ಬೇರೆ ಎಲ್ಲಿ ಹೊಡೆಯಲ್ಲ ಅಲ್ಲಿ ಸೇರಿಸ್ಕೊಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ TV ಸರ್. TV ಸರ್ ನಮ್ಮ ಮೇಲೆ ಎಷ್ಟು ಗೌರವ ಇಟ್ಟಿದ್ರು ಅಂತ ಹೇಳಿದ್ರೆ, ನಮ್ಗೆ ಎಂತ ಕೆಲಸ ಕೊಟ್ಟರು ನಾವು ಮಾಡ್ತಾ ಇದ್ವಿ. ಅಷ್ಟೇ ನಂಬಿಕೆಯಿಂದ ನಮ್ಗೆ TV ಸರ್ ಅವರು ನಮ್ಗೆ ಅನೇಕ ಕೆಲಸಗಳನ್ನ ಕೊಡ್ತಾ ಇದ್ರು. ನಾವು TV ಸರ್ ಇದ್ದಾಗ ನಮ್ಮ ಶಾಲೆ ರಿಸಲ್ಟ್ ಸ್ಟಾರ್ಟಿಂಗ್ 33% ಇತ್ತು, 33%. ಕೊನೆಗೆ ಹೋಗಿದ್ದು 75%. ಅನೇಕ ಶಾಲೆಗಳು HK TV ಸರ್ ಮತ್ತೆ ಇದೆಲ್ಲರ ಕಡೆಯಿಂದ ಅನೇಕ ಪ್ರೈವೇಟ್ ಸ್ಕೂಲ್ಗಳು ಮುಚ್ಚ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ನೆಲಮಂಗಲದಲ್ಲಿ 350 ಇದ್ದಿದ್ದು 750 800 ತನಕ ಹೋಗಿತ್ತು ಸ್ಟ್ರೆಂತ್. ನಾವು ಬಿಟ್ಟು ಬರ್ಬೇಕಾದ್ರೆ 750ರಿಂದ 800 ಇತ್ತು. ಒಂದು ಗೌರ್ಮೆಂಟ್ ಶಾಲೆನಲ್ಲಿ ಅಂತ ಫೆಸಿಲಿಟಿ ಇತ್ತಂದ್ರೆ, ಪ್ರೈವೇಟ್ ಸ್ಕೂಲ್ ಮುಚ್ಚುವಷ್ಟು ಪಾಠ ಆಗ್ತಿದೆ ಅಂತ ಹೇಳಿದ್ರೆ ನೀವು ಎಷ್ಟು ಲೆವೆಲ್ಗೆ ಪಾಠ ಆಗ್ತಿದೆ ಅಂತ ನೀವು ಯೋಚನೆ ಮಾಡ್ಬೇಕು. ಪಾಠ ತಗೊಳ್ಳೋದ್ರಲ್ಲಿ ಕಾಂಪಿಟೇಷನ್. HK ಒಂದು ಟೆಸ್ಟ್ ಕೊಡೋರು ಎಲ್ಲ ಮಕ್ಳಿಗೆ, ಜ್ಞಾಪಕ ಇದೆ. HK ಟೆಸ್ಟ್ ಕೊಡೋರು, ನಾನು ಒಂದು ಟೆಸ್ಟ್ ಕೊಡ್ತಾ ಇದ್ದೆ.
ಸೋಷಿಯಲ್ ಅಲ್ಲಿ ಜಾಸ್ತಿ ಬಂದಿದ್ಯಾ, ಮ್ಯಾಥ್ಸ್ ಅಲ್ಲಿ ಜಾಸ್ತಿ ಬಂದಿದ್ಯಾ ರಿಸಲ್ಟ್. ಯಾವನ್ ಸೋಷಿಯಲ್ ಅಲ್ಲಿ ಕಡಿಮೆ ಬಂದ್ರೆ ಅವ್ನು HK ನೋಡ್ತಾ, ಮ್ಯಾಥ್ಸ್ ಅಲ್ಲಿ ಕಡಿಮೆ ಬಂದ್ರೆ ನಾನು ನೋಡ್ತಾ, ಅವ್ನು ಏನಾರು ಮಾಡಿ ನೆಕ್ಸ್ಟ್ ಇಯರ್ ಪಾಸ್ ಆಗ್ಲೇಬೇಕು ಅಂತ ಹೇಳಿ ಅವ್ನು 100% ಪಾಸ್ ಆಗ್ತಾ ಇದ್ದ. ಈ ತರ ನಾವು ಅನೇಕ ವಿದ್ಯಾರ್ಥಿಗಳಿಗೆ ಹೊಡೆದಿದ್ದೀವಿ. HK ಸರ್ ನನಗೆ ಗೊತ್ತಿ NCC ಇದ್ದಾಗ ಆನಂದ್ ಹೇಳ್ದಂಗೆ ಶೂಸ್ ಕಾಲಲ್ಲಿ ತುಳಿದಿದ್ವಿ. ಆ ಶೂಸ್ ಕಾಲಲ್ಲಿ ತುಳಿದಿರೋರೆಲ್ಲರೂ ಕೂಡ ಅವತ್ ಆ ತರ ಆಗಿರೋದ್ರಿಂದ ಇವತ್ತು ನಾನು ಈ ಸ್ಥಿತಿನಲ್ಲಿ ಇದ್ದೀನಿ ಅಂತ ಎಲ್ಲರೂ ಅನ್ಕೋತಾ ಇದ್ದಾರೆ. ಮಕ್ಕಳ ನಿಮ್ಗೂ ಅಷ್ಟೇ, ಯಾರಾದ್ರೂ ಟೀಚರ್ ಏನಾದ್ರು ಒಂದು ಒದ್ರೆ ಬೈದ್ರೆ ನಿಮ್ಮ ಅನುಕೂಲಕ್ಕೆ ಅಂತ ತಿಳ್ಕೊಳ್ಳಿ. ಟೀಚರ್ ಒಂದು ಒದೆ ಕೊಟ್ರೆ ಅವ್ರು ₹2 ಸಂಬಳ ಜಾಸ್ತಿ ಕೊಡಲ್ಲ, ₹2 ಸಂಬಳ ಜಾಸ್ತಿ ಕೊಡಲ್ಲ. ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ ಮುಂದೆ ಹಾಳಾಗಬಾರ್ದು, ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವರು ನಿಮಗೆ ಒದೆಯನ್ನ ಕೊಡ್ತಾರೆ, ಶಿಕ್ಷೆಯನ್ನ ಕೊಡ್ತಾರೆ. ಮತ್ತೆ ಇನ್ನೊಂದು, ನಮ್ಮಲ್ಲಿ 2 ತರ ಇರುತ್ತೆ, ಒಂದು ಶಿಕ್ಷಕರು, ಒಂದು ಗುರುಗಳು. ಶಿಕ್ಷಕ ಅಂದ್ರೆ ಬರೀ ಪಾಠವನ್ನ ಮಾತ್ರ ಮಾಡ್ತಾರೆ. HK ಸರ್ ನಿಮಗೆ ಬರೀ ಪಾಠ ಮಾಡಿದ್ರೆ ಅವ್ರು ನಿಮ್ಮ ಮನಸ್ಸಿನಲ್ಲಿ ಇರ್ತಿರ್ಲಿಲ್ಲ. ಅವರು ನಿಮಗೆ ಜೀವನ ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ. ಜೀವನ ಪಾಠಗಳು, ಜೀವನದಲ್ಲಿ ಹೆಂಗಿರ್ಬೇಕು, ನೀವೇನ್ ಮಾಡ್ಬೇಕು, ನಿಮ್ಮ ದುಡಿಮೆಯ ಒಂದು ಹಣವನ್ನ ಯಾವ್ದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ ನಿಮಗೆ ಜೀವನ ಪಾಠವನ್ನ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ 2 ಜನರೇಷನ್ ವರೆಗೆ HK 100% ಜೀವಂತವಾಗಿರ್ತಾರೆ. ಹಾಗಾಗಿ ಅವರ ಜೀವನ ಸಾರ್ಥಕತೆಯನ್ನು ಹೊಂದಿದೆ ಅಂತ ನಾನಾದ್ರೂ ಭಾವಿಸಿದ್ದೀನಿ. ನನಗೆ ನನ್ನ ಪುಣ್ಯ ಏನಪ್ಪಾ ಅಂದ್ರೆ HK ಅಂತ ಒಬ್ಬ ಅಣ್ಣನ್ ತರ, ಒಬ್ಬ ಸ್ನೇಹಿತನ ತರ ಸಿಕ್ಕಿದ ನನ್ನ ಪೂರ್ವಜನದ ಪುಣ್ಯ ಅಂತ ಹೇಳ್ತೀನಿ. ಆ ನೆಲಮಂಗಲ ಹೈಸ್ಕೂಲ್ ನನಗೆ ವಿಶೇಷವಾದ ಭಾಗ್ಯವನ್ನ ಕರುಣಿಸಿದೆ ಅಂತ ನನ್ನ ಭಾವನೆ. ಇನ್ನು ಅನೇಕ ಅಂಶಗಳನ್ನ ಹಂಚಿಕೊಳ್ಳೋದಿದೆ. ಕೆಲವು ಸಲ ಹೇಳ್ತಾ ಹೋದ್ರೆ ಭಾವುಕರಾಗ್ಬಿಡ್ತೀವಿ. ನನಗದೇ ಯಾವಾಗ್ಲೂ ಅದೇ ಜ್ಞಾಪಕ ಬರುತ್ತೆ. HK ಸರ್ ನಾನು ನೆಲಮಂಗಲದಿಂದ ಟ್ರಾನ್ಸ್ಫರ್ ಹೋಗೋದಾಗ ಅವ್ರು ನನ್ನ ತಬ್ಕೊಂಡು ಹತ್ಕೊಂಡಿದ್ದೆ ಜ್ಞಾಪಕ ಬರುತ್ತೆ. ನನಗೂ ಅನ್ನಿಸ್ತು ಆಮೇಲೆ ಊರಿಗೆ ಹೋದ್ಮೇಲೆ ಯಾಕಾದ್ರೂ ಹೋದ್ನು ಅಂತ ಹೇಳಿ. ಬಟ್ ಕಾಲ ಮಿಂಚಿತ್ತು. ಇವಾಗ್ಲೂ ಅಷ್ಟೇ ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ನಾವು ಪರಸ್ಪರ ಹಂಚ್ಕೊತಾ ಹೋಗ್ತೀವಿ. ಇಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳಿಗೆ ಅವರಂತ ಗುರುಗಳು ಸಿಕ್ಕಿದ್ದು ತುಂಬಾ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ. ನಾವು ಅವರ ನಿವೃತ್ತ ಜೀವನ ತುಂಬಾ ಚೆನ್ನಾಗಿರ್ಲಿ, ಅವ್ರ ನಿವೃತ್ತ ಜೀವನದಲ್ಲಿ ಅವ್ರಿಗೆ ಆರೋಗ್ಯ ಇದ್ದೇ ಇದೆ, ಆರೋಗ್ಯ ಇನ್ನೂ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಅವರ ಸೇವೆ, ನೀವು ಅವಾಗಲೇ ಹೇಳ್ದಂಗೆ ಅವರ ಸೇವೆ ಶಿಕ್ಷಣ ಕ್ಷೇತ್ರಕ್ಕೆ, ಪ್ರೈವೇಟ್ ಅಲ್ಲಾರು ಇರ್ಲಿ, ಗೌರ್ಮೆಂಟ್ ಅಲ್ಲಾರು ಇರ್ಲಿ, ಅವನೇ ಆನಂದ ಹೇಳ್ತಾ ಇದ್ದೆ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಇರ್ಲಿ ಅಂತ ಹೇಳಿ. ನೀವೆಲ್ಲ ಕೇಳ್ಕೊಡ್ರಿ, 15 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ ಬಂದು ಪಾಠ ಮಾಡಿದ 100% ಮಾಡ್ತಾರೆ ವಿದ್ಯಾರ್ಥಿಗಳು. ಈ ಶಾಲೆಯ ವಿದ್ಯಾರ್ಥಿಗಳು 100% ಕೇಳ್ಕೊತಾರೆ. ನನಗೆ ಗೊತ್ತು ಈ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ದುಃಖ ಆಗ್ತಿದೆ ಅಂತ, ಎಸ್ಪೆಷಲಿ ವಿಜಯಲಕ್ಷ್ಮಿ ಮೇಡಮ್ಗೆ. ಯಾಕೆಂದ್ರೆ ನೆಕ್ಸ್ಟ್ ಇನ್ನ ಮ್ಯಾಥ್ಸು ಮಾಡಬೇಕು, ಜೊತೆಗೆ ಸೈನ್ಸು ಮಾಡಬೇಕು, ಮತ್ತೆ 2ನೇ ಜವಾಬ್ದಾರಿ ಹೆಡ್ ಮಾಸ್ಟರ್ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ಹಂಗಾಗಿ ಒಂದು ಸ್ಥಾನ ಹೋದಾಗ, ಅದೊಂದು ಸ್ಥಾನ ಖಾಲಿ ಆದಾಗ ಅದು ಫಿಲ್ ಆಗೋದು ತುಂಬಾ ಕಷ್ಟ. ಅಂತಹ ಸ್ಥಾನಕ್ಕೆ ಅದೇ ತರ ವ್ಯಕ್ತಿಗಳು ಬರೋದು ತುಂಬಾ ಕಷ್ಟ ಅಂತ ನಾನು ಇನ್ನೊಂದು ಬಯಸೋದು ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ, ಈ ಶಾಲೆಗೆ HK ಸರ್ ಅವರಂತಹ ಮುಖ್ಯೋಪಾಧ್ಯಾಯರು ಬೇಗ ಬರಲಿ ಅಂತ ನಾನು ಆಶಿಸ್ತೀನಿ. ಯಾಕೆಂದ್ರೆ ಅವರು ಈ ಶಾಲೆಯಲ್ಲಿ ತುಂಬಾ ಕಡಿಮೆ ದಿನ ಇದ್ದಾರೆ. ಅವರ ಎಲ್ಲಾ ಗುಣಗಳು ಮತ್ತೆ ಅವರ ಏನೇನು ಪಾಸಿಟಿವ್ ಇದೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನೀವು ಕೂಡ ಅವರ ಒಂದು ಸರ್ವಿಸ್ ಅನ್ನ ನೀವು ಕೂಡ ಅನುಭವಿಸಿದ್ರ ಅಂತ ನಾನಾದ್ರೂ ಭಾವಿಸ್ತೇನೆ. ನಾನು ಅದೇ ಕೊನೆಯದಾಗಿ ಹೇಳೋದು, ಎಸ್, ಎವ್ರಿಥಿಂಗ್ ಶುಡ್ ಕಮ್ ಟು ಅನ್ ಎಂಡ್. ಎವ್ರಿಥಿಂಗ್ ಶುಡ್ ಕಮ್ ಟು ಅನ್ ಎಂಡ್. ವೆನ್ ಗುಡ್ ಕಮ್ಸ್ ಟು ಅನ್ ಎಂಡ್ ವಿ ಫೀಲ್ ಅನ್ಹ್ಯಾಪಿ. ವೆನ್ ಬ್ಯಾಡ್ ಕಮ್ಸ್ ಟು ಅನ್ ಎಂಡ್ ವಿ ಫೀಲ್ ಹ್ಯಾಪಿ. ನೀವೀಗ ಯಾವ ತರ ಇದ್ದೀರಾ ಅಂತ ನೋಡ್ಕೊಂಡು ಇದು ಗುಡ್ ಅಥವಾ ಬ್ಯಾಡ್ ಸಿಚುಯೇಷನ್ ಅಂತ ಯೋಚನೆ ಮಾಡಿ. ಕೊನೆಯದಾಗಿ ಈ ದಿನ ಯಾರ್ಯಾರು ಈ ಫಂಕ್ಷನ್ ಅಲ್ಲಿ ಹೃದಯಪೂರ್ವಕವಾಗಿ ಮನಃಪೂರ್ವಕವಾಗಿ ಪಾರ್ಟಿಸಿಪೇಟ್ ಮಾಡಿದ್ರು, ನಿಮ್ಮೆಲ್ಲರ ಆಯುಸ್ಸು ಗ್ಯಾರಂಟಿ ಮಿನಿಮಮ್ 10 ವರ್ಷ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೀವು ಹೆಂಗಿರ್ತಿರೋ ಗೊತ್ತಿಲ್ಲ, ನಾನಂತೂ ನನ್ನ ಹೆಂಡತಿಗೆ ಗೊತ್ತು, 1 ತಿಂಗಳು ಅಥವಾ 2 ತಿಂಗಳು ಇದೆ ಹ್ಯಾಂಗ್ ಓವರ್ ಅಲ್ಲಿ ಇರ್ತೀನಿ. ಹ್ಯಾಂಗ್ ಓವರ್ ಅಲ್ಲಿ ಮುಂದಿನ ಶನಿವಾರ ಬಂದ್ರೆ ಶನಿವಾರ ಇದಾಗಿತ್ತಲ್ವಾ, ಅದ್ರ ಮುಂದಿನ ಶನಿವಾರ 15 ದಿನ ಇದು ಹಿಂಗಾಗಿತ್ತಲ್ವಾ. ಹಾಗಾಗಿ ಅಂತಹ ಅತೀವವಾದ ಪ್ರೀತಿಯನ್ನ ನಮ್ಮ ನೆಲಮಂಗಲದ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. 1-2 ಸಣ್ಣ ಪುಟ್ಟ ಫೋನ್ ಕಾಲ್ಗಳಿಗೆ ಎಷ್ಟು ಜನ ಬಂದಿದ್ದಾರೆ, ಸಣ್ಣ ಪುಟ್ಟ ಫೋನ್ ಕಾಲ್ಗಳಿಗೆ. ಬೆಳಗ್ಗೆ ಬಂದಾಗ ಕೆಲವರೆಲ್ಲ 20-25 ವರ್ಷದ ಹಿಂದೆ ಭೇಟಿ ಮಾಡಿದ್ರಂತೆ, ಈಗ ಸಿಗ್ತಾ ಇದ್ದಾರೆ. ಹಾಗಾಗಿ ಈ ಫಂಕ್ಷನ್, ಈ ಕಾರ್ಯಕ್ರಮ ನಮ್ಮೆಲ್ಲರ ಸಮ್ಮಿಲನಕ್ಕೆ ಒಂದು ಕಾರಣೀಭೂತರಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರ್ಕೊಂಡಿದೀವಿ, ನಮ್ಮ ಆಯಸ್ಸನ್ನ ಜಾಸ್ತಿ ಮಾಡ್ಕೊಂಡಿದೀವಿ, ನಮ್ಮ HKಗೆ ಶುಭವನ್ನ ಹಾರೈಸಿದೀವಿ, ಅವರ ಆಶೀರ್ವಾದವನ್ನು ತಗೊಂಡಿದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ. HK ಸರ್ ಅವರ ನಿವೃತ್ತ ಜೀವನ ಸುಖಕರವಾಗಿರ್ಲಿ. ಅವ್ರ ದೇವರು ಎಲ್ಲ ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲದನ್ನು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಬಾಚನಟ್ಟಿಯ ಪ್ರೀತಿಯ ಪ್ರೌಢಶಾಲೆಯ ಪ್ರೀತಿಯ ಮಕ್ಕಳೇ, ಈ ಊರಿನ SDMC ಅಧ್ಯಕ್ಷರೇ ಮತ್ತು ಈ ಊರಿನ ಎಲ್ಲ ಪ್ರಮುಖ ವ್ಯಕ್ತಿಗಳೇ, ನನ್ನ ಪ್ರೀತಿಯ ಹಳೆಯ ವಿದ್ಯಾರ್ಥಿ ಸಮೂಹವೇ, ಹಾಗೆ ಈಗ ತಾನೇ ದಯಮಾಡಿಸಿರ್ತಕ್ಕಂಥ ನಮ್ಮ ಮಾಗಡಿ ತಾಲೂಕಿನ BO ಅವರಾದಂಥ ಚಂದ್ರಶೇಖರ್ ಅವರೇ, ನನ್ನ ಪ್ರೀತಿಯ ಮಗ ಅಂತಾನೆ ಟ್ರೀಟ್ ಮಾಡ್ತೀನಿ. ಯಾರನ್ನ? HKR ನನ್ನ ಅವರ ಸಂಬಂಧ ಅಷ್ಟೊಂದು ಅವಿನಾಭಾವ ಸಂಬಂಧ ಇತ್ತು. ನನ್ನ ಶಾಲೆಯಲ್ಲಿ ಅವರು ಸುಮಾರು 27 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಅವರು ನಾವು ಹೇಗಿದ್ದು ಅಂತಂದರೆ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನನ್ನ ಮಾತಲ್ಲಿಲ್ಲ. ಕಾರಣ, ನಾನು ಏನೇ ಕೆಲಸ ಹೇಳಿದ್ರು ಕೂಡ ಅದು ಆಂಜನೇಯ ಶ್ರೀರಾಮ ಹೇಳಿದ್ದನ್ನು ಆಂಜನೇಯ ಶಿರಸಾವಹಿಸಿ ಮಾಡ್ತಿದ್ರಲ್ಲ, ಆ ರೀತಿ ಆ ಕೆಲಸವನ್ನು ಮಾಡ್ತಾಯಿದ್ರು. ಯಾವುದೇ ಸರ್ಕಾರದ ಕೆಲಸಗಳನ್ನಾಗಲಿ ತೊಡಗಿಸಿದ್ರೆ ಅದನ್ನು ಚಾಚು ತಪ್ಪದಂತೆ ಮಾಡ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿಯಾಗಿದ್ದರು. ಅವರ ಸಹಪಾಠಿಗಳಾಗಿ ಇಷ್ಟೊತ್ತು ಮಾತಾಡಿದ್ರಲ್ಲ ನಮ್ಮ ಮಹೇಶ್ ಸಾರು, ಅವರೆಲ್ಲ ನನಗೆ ಅಲ್ಲಿ ಶಿಷ್ಯರ ಥರ ಇದ್ದರು, ಶಿಕ್ಷಕರಲ್ಲ ಶಿಷ್ಯರು. ಅವ್ರಿಗೆ ನಾನು ಪ್ರಾರಂಭದಲ್ಲಿ ಅವರು ಬಂದಾಗ ಅವರಿಗೆ ತರಬೇತಿ ಕೊಡ್ತಿದ್ದೆ. ನಾನು ನನ್ನ ಅಧೀನದಲ್ಲಿದ್ದಂಥ ಅನೇಕ ಜನ ಹೊಸ ಹೊಸ ಶಿಕ್ಷಕರು ಬರ್ತಿದ್ರಲ್ಲ, ಅವ್ರಿಗೆ ಪಾಠ ಮಾಡಿಸೋದು ಹೇಗೆ ಅಂತಕ್ಕಂಥ ಕಲಿಸೋದು. ಆಮೇಲೆ ಮಕ್ಕಳ ಹತ್ರ ಯಾವ ರೀತಿ ಬೆರೀಬೇಕು, ಮೊದಲು ಶಿಕ್ಷಕ ಆದವನು ಪಾಠ ಯಾವ ರೀತಿ ಪ್ರಾರಂಭ ಮಾಡಬೇಕು, ಮಕ್ಕಳ ಮನಸ್ಸನ್ನು ಹೇಗೆ ಅವರು ಓಲೈಸಬೇಕು, ಆಮೇಲೆ ಅಲ್ಲಿ ಸುತ್ತಮುತ್ತಿನ ಪೋಷಕರನ್ನು ಯಾವ ರೀತಿ ಕಾಣಬೇಕು, ಇಲಾಖೆಯ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ತರಬೇತಿ ಕೊಡ್ತಿದ್ದೆ. ಎಷ್ಟೋ ಜನ ಶಿಕ್ಷಕರು ನಾನು ರಿಟೈರ್ಡ್ ಆಗಿ 13 ವರ್ಷ ಆಯಿತು, ಈಗಲೂ ಕೂಡ ಮನೆಗೆ ಬಂದು ನಮಸ್ಕಾರ ಮಾಡಿ ಅವರ ಅಳಲನ್ನು ನಮ್ಮ ಜೊತೆಲಿ ತೋಡ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದರೆ ನಾವು ಅವರನ್ನು ಅಷ್ಟು ಪ್ರೀತಿಯಿಂದ ಕಾಣ್ತಿದ್ದೋ. ಒಬ್ಬ ಅಲ್ಲಿ ಆಡಳಿತಾಧಿಕಾರಿಯಾಗಿ ನಾನು ಅವರನ್ನು ಶಿಕ್ಷಕರಾಗಿ ನೋಡ್ತಿರಲಿಲ್ಲ ಅಥವಾ ಅವರನ್ನು ದರ್ಪದಿಂದ ನೋಡ್ತಾ ಇರಲಿಲ್ಲ, ಅವ್ರನ್ನ ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೆ. ಆ ಪ್ರೀತಿ ಅಂತಕ್ಕಂಥದ್ದು ಅವರು ನಮ್ಮನ್ನು ಇಲ್ಲಿವರೆಗೂ ಅದನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ನಮ್ಮ ಅವಿನಾಭಾವ ಸಂಬಂಧ. ಬಹಳ ಉತ್ತಮವಾದಂಥ ಕೆಲಸಗಾರ, ಶಿಕ್ಷಕ ವೃತ್ತಿನಲ್ಲಿ ಸೈ ಎನಿಸ್ಕೊಂಡಂಥ ಒಬ್ಬ ಧೀಮಂತ. ಅವರು ಮಾಡಿದಂಥ ಕೆಲಸಗಳು ಇವತ್ತು ನೆನಪಿದೆ. NCC ಮಹೇಶ್ ಹೇಳ್ತಿದ್ರು, NCCಯ ಜವಾಬ್ದಾರಿಯನ್ನು ಅವರಿಗೆ ನಿರ್ವಹಣೆ ಕೊಟ್ಟಿದ್ದೆ. ಆ NCC ಕೆಲಸವನ್ನು ಬಹಳ ಅತ್ಯುತ್ತಮವಾಗಿ ನಿಭಾಯಿಸ್ತಾ ಇದ್ದರು. ಸಾರ್ವಜನಿಕವಾಗಿ ಕೆಲವು ಸಮಾರಂಭಗಳು ನೆಲಮಂಗಲದಲ್ಲಿ ಪ್ರತಿಯೊಂದು ನಮ್ಮ ಫೀಲ್ಡಲ್ಲೇ ನಡೀತಿತ್ತು. ಆವಾಗ ಆ ಸಮಾರಂಭಗಳಲ್ಲಿ ಅವರ ಶ್ರದ್ಧೆ, ಆ ಮಕ್ಕಳನ್ನು ಶಿಸ್ತಾಗಿ ಕರ್ಕೊಂಡು ಬರೋದು, ಅಲ್ಲಿ ತೊಡಗಿಸೋದು, NCCಯಲ್ಲಿ ಒಂದು ಉತ್ತಮವಾದಂಥ ಪ್ರೇರಣೆಯನ್ನು ಮಕ್ಕಳಿಗೆ ತೊಡಗಿಸೋ ಮೂಲಕ ಅವರು ಎಲ್ಲ ಮೆಚ್ಚುಗೆಯನ್ನು ಪಡಿತಾಯಿದ್ರು. NCC ಪೆರೇಡು ಅಂತಂದರೆ ಎಲ್ಲ ಬಂದು ನಿಂತ್ಕೊಂಡು ನೋಡೋರು. ಹೀಗೆ ಅವರ ಶಿಕ್ಷಕ ವೃತ್ತಿ ಮತ್ತು ಇನ್ನೊಂದು ಕಡೆ ಅದು ಎಲ್ಲ ಭಾಳ ಚೆನ್ನಾಗಿ ಅವರು ಅದನ್ನು ಭಾಳ ನಿರ್ವಹಿಸಿದ್ದಾರೆ. ಹಾಗಾಗಿ ನಾನು ಮೊದಲೇ ಹೇಳಿದೆ, ಅವರು ಶಿಕ್ಷಕರಲ್ಲ, ನನ್ನ ಮಗ ಅಂತ ಹೇಳಿದೆ. ಒಂದು ಮಾತನ್ನು ಸಂಬೋಧನೆ ಮಾಡಿ ಹೇಳಿದೆ. ಇಲ್ಲಿ ಅನೇಕ ಜನ ನಮ್ಮ ಶಿಷ್ಯರಿದ್ದಾರೆ, ಅವರೆಲ್ಲರೂ ನಾವು ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದೋ. ಶಾಲೆ ಆದ ತಕ್ಷಣ 5 ಗಂಟೆ ಆದರೆ ನಾನು ಮನೆಗೆ ಹೋಗ್ತಿರಲಿಲ್ಲ. 5 ಗಂಟೆ ಆದಮೇಲೆ ನನ್ನ ಕೆಲಸ ಏನು ಗೊತ್ತಾ, ಎಲ್ಲ ಮಹೇಶ್ ಹೇಳ್ದಂಗೆ 10th ಸ್ಟ್ಯಾಂಡರ್ಡ್ ಅವ್ರನ್ನ 9th ಸ್ಟ್ಯಾಂಡರ್ಡ್ ಅವ್ರನ್ನ ಕಾಲೇಜ್ ಹುಡುಗರಿದ್ದರು ನಮ್ಮ ಪಕ್ಕದಲ್ಲಿ, ಅವ್ರನ್ನೆಲ್ಲ ಕರೆಸಿ ಒಂದು ಅವರಿಗೆ ಮೌಲ್ಯಗಳನ್ನು ತುಂಬೋದಕ್ಕೋಸ್ಕರ ಅವರಿಗೆ ಪಾಠ ಮಾಡ್ತಾ ಇದ್ದೆ. ನೀವು ಹೀಗಿರಬೇಕು, ಆಗಿರಬೇಕು, ಸಮಾಜದಲ್ಲಿ ಬೆರೀಬೇಕು, ಸಮಾಜದಲ್ಲಿ ತಲೆ ಎತ್ತಬೇಕು, ನಿಮ್ಮ ನೆರೆಹೊರೆಯವರ ಹತ್ರ ಚೆನ್ನಾಗಿರಬೇಕು, ಬಾಂಧವ್ಯವನ್ನು ಬೆಳೆಸ್ಕೊಬೇಕು, ನಿಗರ್ವಿಗಳಾಗಿರಬೇಕು, ಗರ್ವ ಮೆರೀಬಾರ್ದು, ಮಕ್ಕಳಾಗಿರಬೇಕು ಅಂತಕ್ಕಂಥ ನೀತಿ ಪಾಠವನ್ನು ಮಾಡ್ತಾ ಇದ್ದೆ. ಅದು ಪ್ರತಿದಿನ ನಿರಂತರವಾಗಿ ನಡೀತಾ ಇತ್ತು. ರಿಸಲ್ಟ್ಗಳು ಕಡಿಮೆ ಬಂದರೆ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಮನಸ್ಸಿನ ಒಂದು ಪ್ರೇರಣೆಯನ್ನು ತುಂಬಿ ಮಾನಸಿಕವಾಗಿ ಆ ಮಕ್ಕಳು ಒಳ್ಳೆಯ ರಿಸಲ್ಟ್ ತರಲಿಕ್ಕೆ ನಾವು ಅವರಿಗೆ ಪ್ರೇರಣೆ ಕೊಡ್ತಾ ಇದ್ದೋ. ಹೀಗೆ ನಮ್ಮ ನೆಲಮಂಗಲ ಕಾಲೇಜಲ್ಲಿ ಒಂದು ಏನು ಶಿಕ್ಷಕ ವೃತ್ತಿ ಮಾಡ್ತಾಯಿದ್ರು ಜನ, ಅವರೆಲ್ಲ ನೆನಪಿಸ್ಕೊತಾರೆ. ನಿಮ್ಮ ಮಾರ್ಗದರ್ಶನ ಚೆನ್ನಾಗಿತ್ತು, ನಿಮ್ಮ ಆಡಳಿತನೂ ಚೆನ್ನಾಗಿತ್ತು ಅಂಥೇಳಿ. ಸರ್ ಚಂದ್ರಶೇಖರ್ ಸರ್, ನಾನು ಸ್ವಲ್ಪ ದಿನ BU ಆಗಿದ್ದೆ 1 ವರ್ಷ. ನಾನು
ಶಿಕ್ಷಕರನ್ನ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ಅಂತಂದರೆ ಹೆಮ್ಮೆಯ ವಿಚಾರ. ಅವರ ಸಂಬಳ, ಸಾರಿಗೆ, ಮತ್ತೊಂದು ಲೀವು ಇತ್ಯಾದಿ ಏನಿದ್ರೂ ನಿಲ್ಲಿಸ್ತಾ ಇರಲಿಲ್ಲ. ಒಂದು ಕ್ಷಣ ಅವರು ಬಂದು ನಮ್ಮ ಮುಂದೆ ನಿಂತ್ಕೊತಿರಲ್ಲ. ಹೈಸ್ಕೂಲಲ್ಲಿ ಇದ್ದಂಥ ಜನಗಳಿಗೂ ಅಷ್ಟೇ, ಶಿಕ್ಷಕರಿಗೆ ಒಂದು ದಿನ ಅವರ ವೇತನ ಮತ್ತೊಂದು ಅವ್ರ ಪರಿಷ್ಕರಣೆ ಯಾವುದನ್ನು ನಿಲ್ಲಿಸ್ತಾ ಇರಲ್ಲ. ಹಾಗಾಗಿ ನಮ್ಮನ್ನು ಭಾಳಷ್ಟು ಹೆಮ್ಮೆಯಿಂದ ಅವರು ಪ್ರೀತಿಯಿಂದ ನೋಡ್ತಾ ಇದ್ದರು. ನಮ್ಮ ಮಾತನ್ನು ಹೇಳ್ತೇನೆ. ಈಗ ನಾನು ನೋಡಿ, ಈಗ ನಮ್ಮ ನಾಗೇಶ್ ಅವರು ನಿವೃತ್ತಿ ಆಗಿದ್ದಾರೆ ಅಂತಲೇ ಅನಿಸೋದಿಲ್ಲ. ಅವ್ರಿಗಿನ್ನೂ ವಯಸ್ಸು ಚಿಕ್ಕದಾಗೆ ಕಾಣಿಸ್ತದೆ. ಆದರೆ 60 ವರ್ಷ ದಾಟೋಯ್ತು. 60 ವರ್ಷ ಆದಮೇಲೆ ಸರ್ಕಾರದ ಕಾನೂನು ಪ್ರಕಾರ ನಿವೃತ್ತಿ ಆಗಲೇಬೇಕು. ಆದರೂ ಇನ್ನೂ ಸೇವೆ ಮಾಡೋಂಥ ಶಕ್ತಿ ಇದೆ. ಬೇರೆ ಕಡೆ ಸೇವೆ ಮಾಡ್ತಾರೋ ಏನೋ ಅಂತಕ್ಕಂಥ ಮಾತು ನಾನು ಅಂದ್ಕೊಂಡಿದ್ದೀನಿ. ಹೀಗಾಗಿ ಒಳ್ಳೆಯ ವಿದ್ವತ್ತನ್ನು ಹೊಂದಿದ್ದಾರೆ. ಪಾಠ ಪ್ರವಚನ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರಿಗೆ ಶಿಷ್ಯಕೋಟಿ ನನಗಿಂತ ಜಾಸ್ತಿ ಶಿಷ್ಯಕೋಟಿ ಇತ್ತು. ಸನ್ಮಾನ್ಯ ನಮ್ಮ ಮಹೇಶ್ ಅವ್ರಿಗೂ ಅಷ್ಟೇ. ಅವರಿಬ್ಬರು ಶಾಲೆಯಲ್ಲಿ ಭಾಳ ಇನ್ನೂ ಇದ್ದಾರೆ, ಒಳ್ಳೆಯ ಶಿಕ್ಷಕರು ಇದ್ದರು ನಮ್ಮಲ್ಲಿ. ಇವರಿಬ್ಬರು ಅಂತಲ್ಲ, ಇನ್ನೂ ಕೆಲವು ಶಿಕ್ಷಕರು ಭಾಳ ಮುತುವರ್ಜಿಯಾಗಿ ಪಾಠ ಪ್ರವಚನಗಳು ಮಾಡ್ತಾಯಿದ್ರು. ಹಾಗಾಗಿ ಆ ಶಾಲೆಗೆ ತನ್ನದೇ ಆದಂಥ ಒಂದು ಸಂಸ್ಕಾರ ಇತ್ತು. ಆ ಶಾಲೆಗೆ ಹೆಸರು ಕೂಡ ಇತ್ತು. ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಂ ಪಾತ್ರತ್ವಾಬ್ಧನಮಾಪ್ನೋತಿ ತತ್ತಸುಖಂ ಅಂತ. ವಿದ್ಯೆಯಿಂದ ವಿನಯ, ವಿನಯದಿಂದ ಏಳಿಗೆ, ಅಭಿವೃದ್ಧಿ ಮತ್ತು ಎತ್ತರದ ಸ್ಥಾನ, ಆಮೇಲೆ ಆರ್ಥಿಕವಾಗಿ ಸದೃಢತೆ, ಆಮೇಲೆ ದುಡಿಮೆ, ಆಮೇಲೆ ಸಂತೋಷ. ಅದಕ್ಕೋಸ್ಕರ ಈ ವಿದ್ಯೆಯನ್ನು ಈ ಮಕ್ಕಳು ನೀವು ಇದ್ದಿರಲ್ಲ, ಯಾರ ಬತ್ತಳಿಕೆಯಲ್ಲಿ ಏನಿದೆಯೋ ಗೊತ್ತಾಗಲ್ಲ. ಹಳ್ಳಿ ಮಕ್ಕಳೇ ಚೆನ್ನಾಗಿ ಓದೋದು. ಎಷ್ಟೋ ಜನ ವಿಜ್ಞಾನಿಗಳು, ದೊಡ್ಡ ದೊಡ್ಡ ಡಾಕ್ಟ್ರುಗಳು ಎಲ್ಲ ಆಗಿದ್ದಾರಲ್ಲ, ಅವರೆಲ್ಲ ಹಳ್ಳಿ ಗ್ರಾಮಾಂತರದಿಂದ ಓದಂಥ ಮಕ್ಕಳೇ ದೊಡ್ಡವರಾಗಿರೋದು. ದೊಡ್ಡ ಕಾನ್ವೆಂಟ್ಗಳಲ್ಲಿ ಓದಿರೋರು ಯಾರೂ ದೊಡ್ಡ ವ್ಯಕ್ತಿಗಳಾಗಿಲ್ಲ. ಹಳ್ಳಿಗಳಲ್ಲಿ ಓದಂಥ ಧೀಮಂತ, ಕಷ್ಟ ಸುಖ ತಲೆಗೆ ಹಚ್ಕೊಂಡು ಓದಂಥ ವಿದ್ಯಾರ್ಥಿಗಳೇ ಮೇಲೆ ಎತ್ತರಕ್ಕೆ ಬೆಳೆದಂಥವ್ರು. ಒಂದಿನ ಇದು VS ಕಾಲೇಜ್ ಅಂತ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಐತೆ, ಅಲ್ಲಿ ಒಂದು ಉಪನ್ಯಾಸ ಏರ್ಪಾಟ್ ಮಾಡಿದ್ರು. ಅಲ್ಲಿ ಹೋದೆ. ಆ ಉಪನ್ಯಾಸದ ಕೊಟ್ಟಂಥ ವ್ಯಕ್ತಿ ನನಗೆ ತುಂಬ ಆತ್ಮೀಯ. ಅವರೊಂದು ಮಾತು ಹೇಳಿದರು, ಸರ್ ನೀವು ಶಿಕ್ಷಕರೇ, ನಾನು ಹಳ್ಳಿಯಿಂದ ಬಂದವನು, ಮಧುಗಿರಿಯವನು. ನಾನು ಈ ಸ್ಟೇಜಲ್ಲಿ ನಿಂತ್ಕೊಂಡು ಈ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದೀನಿ. ಹೇಗಾಯಿತು ಸರ್ ಅಂತಂದು ನಿಮ್ಮ ಹತ್ರ ಹಂಚ್ಕೊತೀನಿ. ನಾನು ಕನ್ನಡ ಮೀಡಿಯಮ್ನಲ್ಲಿ ಓದ್ದವನು. ನನ್ನ ಸಾಧನೆ, ನನ್ನ ಆತ್ಮವಿಶ್ವಾಸ, ಶಿಕ್ಷಕರು ಹೇಳಿಕೊಟ್ಟಂಥ ಪಾಠ, ಅವರು ನಡೆಸಿದಂಥ ಹಾದಿನಲ್ಲಿ ನಾನು ಬಂದು ಇಷ್ಟು ದೊಡ್ಡವನಾಗಿ ನಿಂತಿದ್ದೀನಿ ಅಂತಕ್ಕಂಥದ್ದನ್ನೆಲ್ಲ ಸ್ಮರಿಸ್ಕೊಂಡ್ರು. ನೋಡಿ, ಹಾಗೆ ಆ ಮಾತನ್ನು ನಿಮಗೆ ಮಕ್ಕಳ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ವಿದ್ಯೆಯನ್ನು ಅರ್ಚನೆ ಮಾಡ್ತಾರೋ, ಅದನ್ನು ಸಾಧನೆ ಅಂತ ತಿಳ್ಕೊಂಡು ಒಂದು ಒಳ್ಳೆ ಗುರಿ ಇಟ್ಕೊಂಡು ಓದ್ತಾರೋ, ಅವರು ಎತ್ತರಕ್ಕೆ ಬೆಳೀತಾರೆ. ಅವರ ತಂದೆ ತಾಯಿಗಳಿಗೆ ಹೆಸರನ್ನು ತರ್ತಾರೆ. ಸಮಾಜಕ್ಕೂ ಅವರ ಸೇವೆ ಒಳ್ಳೆಯದಾಗ್ತದೆ. ಗೊತ್ತಾಯ್ತಾ? ಈ ನಿಟ್ಟಲ್ಲಿ ನೀವು ಓದಬೇಕು. ಇವತ್ತು ಏನೋ ಕಾಲ ಕಳ್ಕೊಂಡು ಕಾಟಾಚಾರಕ್ಕೆ ಇಲ್ಲಿ ಬಂದು ಶಾಲೆಯಲ್ಲಿ ಕೂತ್ಕೊಂಡು ದೇಹ ಇಲ್ಲಿ ಮನಸ್ಸು ಎಲ್ಲೋ ಇದ್ಬಿಟ್ರೆ ಅದು ವಿದ್ಯಾರ್ಥಿ ಅಂತ ಅನ್ಸ್ಕೊಳೋದಿಲ್ಲ. ವಿದ್ಯಾಭ್ಯಾಸ ಸಾಧನೆ. ಆ ಸಾಧನೆಯನ್ನು ನೀವೆಲ್ಲ ಮಾಡ್ತೀರಾ. ಕಡಿಮೆ ಸಂಖ್ಯೆ ಇದೆ ಇಲ್ಲಿ, ಭಾಳ ಸೀಮಿತವಾದಂಥ ಸಂಖ್ಯೆ ಇಲ್ಲಿ. ನಮ್ಮಲ್ಲಿ ಇದ್ದಂಗಿಲ್ಲ. ನಮ್ಮಲ್ಲಿ ಅದೇ ಹೇಳಿದ್ನಲ್ಲ, 900 ಜನ ಮಕ್ಕಳು. ಆಮೇಲೆ ಪಕ್ಕದಲ್ಲಿ ಕಾಲೇಜ್ ಹುಡುಗರು ಬಂದ್ಬಿಡೋರು. ಸ್ವಲ್ಪ ಮಾತು ಕೇಳೋದಕ್ಕೆ ಇಷ್ಟ ಅವ್ರಿಗೆ. ಅವರು ಪ್ರಿನ್ಸಿಪಾಲ್ರುಗಳು ಮಾತಾಡ್ತಿರಲಿಲ್ಲ, ಅವ್ರಿಗೆ ಮಾತು ಬರ್ತಿರಲಿಲ್ಲ. ವೇದಿಕೆ ಯಾವುದೇ ಆಗಲಿ ನಾನೇ ಹೆಚ್ಚಿಗೆ ಮಾತಾಡ್ತಿದ್ದೆ. ಹಾಗಾಗಿ ಅವರೆಲ್ಲ ಕರ್ಕೊಂಬಂದು ಅಲ್ಲಿ ಕೂರಿಸೋರು. ನೋಡ್ರಿ, ಆ ವೆಂಕಟೇಶ್ ಸರ್ ಮಾತಾಡ್ತಾರೆ, ಸ್ವಲ್ಪ ಕೇಳ್ರು, ಬುದ್ಧಿವಂತರಾಗರು ಅಂತ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಂಬರ್ತೆಯಿಂದ ಇನ್ನೊಂದು ಸಲ ವಿನಂತಿ ಮಾಡ್ತೇನೆ. ಈ ಗ್ರಾಮೀಣ ಬದುಕಿನಲ್ಲಿ ಬೆಳೆದಂಥ ನೀವುಗಳು, ಈ ವಾಚನಟ್ಟಿ ಹುಡುಗರಲ್ಲಿ ಯಾರೋ ಒಬ್ಬ ವಿಜ್ಞಾನಿ ಆಗ್ತಾನೋ ಗೊತ್ತಿಲ್ಲ. ಅಂಥ ಹುಡುಗರು ಯಾರಿದ್ದಾರೋ ನನಗೂ ಗೊತ್ತಿಲ್ಲ. ಯಾಕೆಂದರೆ ಆಳವಾಗಿ ನಾನು ನಿಮ್ಮನ್ನು ಭೇಟಿ ಮಾಡಿಲ್ಲ, ಗೊತ್ತಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ನೀವು ಶಿಕ್ಷಕರು ಹೇಳಿದಂಥ ಪಾಠಗಳನ್ನು ಭಾಳ ಅರ್ಥಗರ್ಭಿತವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಶ್ರೇಯಸ್ಸನ್ನು, ನಿಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಕೊಂಡು ಒಳ್ಳೆಯ ವಿದ್ಯಾವಂತರಾಗಿ ಪ್ರಜ್ವಲಿಸಿ ಮುಂದೆ ಅಂತ ಈ ಸಣ್ಣ ಮಕ್ಕಳಿಗೆ ತಿಳುವಳಿಕೆ ಹೇಳ್ತಾ, ಗುರುಗಳನ್ನು ಮತ್ತೊಮ್ಮೆ ಮುಕ್ತ ಕಂಠದಿಂದ ಹೊಗಳಿ. ಯಾರೇ ಆಗಿರಲಿ, ಗುರು ಅಂತಂದರೆ
ಬೆಳಕಿನಿಂದ ಕತ್ತಲೆಯಿಂದ ಬೆಳಕಿಗೆ ಕರ್ಕೊಂಡು ಹೋಗ್ತಕ್ಕಂಥವನೇ ಗುರು. ಆ ಗುರುಗಳ ಸ್ಥಾನವನ್ನು ತುಂಬೋದು ಕಷ್ಟ. ಅವರ ಶ್ರೇಯಸ್ಸನ್ನು ನಾವು ಬಯಸ್ತಾ ಒಳ್ಳೆಯದನ್ನು ಮಾಡಿ ನೀವು ಎತ್ತರಕ್ಕೆ ಬೆಳೀರಿ. ಇಲ್ಲಿ ಒಂದಲ್ಲ ಒಂದಿನ ಅವ್ರು ಯಾರೋ ಬಂದು ನಿಂತ್ಕೊಂಡು ಹೇಳಿದ್ರು, ನಾವು ಅದನ್ನು ಚೆನ್ನಾಗಿ ಗ್ರಹಿಸ್ತೋ, ನಾವು ವಿದ್ಯಾವಂತರು ಆಗ್ತಾಯಿದ್ದೀವಿ, ಡಿಗ್ರಿಗೆ ಹೋಗ್ತೀವಿ, ಎತ್ತರಕ್ಕೆ ಬೆಳಿತೀವಿ, ವಿಜ್ಞಾನಿಗಳಾಗ್ತೀವಿ ಅನ್ನಕ್ಕಂಥ ಸಂಕಲ್ಪ ಮಾಡ್ತೀರ ಅಂತ ಹೇಳ್ತಾ ನನ್ನನ್ನು ನನ್ನ ಶಿಷ್ಯ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಊರಿನ ಗ್ರಾಮಸ್ಥರಿಗೂ, ನನ್ನ ಪ್ರೀತಿಯ ನಾಗೇಶ್ ಸಾರಿಗೂ ಮತ್ತು ಇಲ್ಲಿ ಸಿಬ್ಬಂದಿ ಇನ್ನೂ ಶಿಕ್ಷಕರು ಇದ್ದಾರೆ ಅವ್ರಿಗೆಲ್ಲ ನಾನು ಆ ವಿನಂತಿಯನ್ನು ಮಾಡ್ತಾ ಈ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೀಲಿ, ಒಳ್ಳೆಯ ಹೆಸರು ತರಲಿ ಅಂತ ಮಾತನ್ನು ಹೇಳ್ತಾ, ನಮ್ಮ ಎಲ್ಲ ಶಿಷ್ಯರು ನಾನು ಬಂದಾಗ ಪ್ರೀತಿಯಿಂದ ನನಗೆ ಅಡ್ಡು ಬಿದ್ದರು, ಅದನ್ನು ನಾನು ಸ್ಮರಿಸ್ಕೊತೀನಿ. ಅದು ದೊಡ್ಡತನ. ಅವರು ನಮ್ಮ ಶಿಷ್ಯರು ಎತ್ತರಕ್ಕೆ, ಇಷ್ಟೊಂದು ಎತ್ತರಕ್ಕೆ ಅವರು ಬಂದಿದ್ದಾರಲ್ಲ. ಕೆಲವರು ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ, ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ನಮ್ಮಲ್ಲಿ ಓದ್ದವರು. ಅಂಥ ಎತ್ತರಕ್ಕೆ ಬಂದಾಗ ನಮಗೆಲ್ಲೋ ಸಂತೋಷ. ಯಾವುದೇ ಒಂದು ಎ ಜಿ ಆಫೀಸ್ಗೆ ಹೋಗಿ ಎದ್ದು ನಿಂತ್ಕೊಂಡು ಸಾರ್ ನಿಮ್ಮ ಶಿಷ್ಯ ಸಾರ್ ಅಂತಾರೆ. ಅದು ಇನ್ನೊಂದು ಯಾವುದೋ ಆಫೀಸ್ಗೆ ಹೋಗಿ ಡಿ ಸಿ ಆಫೀಸ್ಗೆ ಅಲ್ಲಿ ಎದ್ದು ನಿಂತ್ಕೊಂಡು ಸಾರ್ ನಿಮ್ಮ ಶಿಷ್ಯ ಸಾರ್ ಅಂತ ಎದ್ದು ನಿಂತ್ಕೊಂಡು ಗೌರವವಾಗಿ ಬಂದು ಕೈ ಮುಗಿತಾರೆ. ಇದು ನಾವು ಗಳಿಸಿದಂಥ ಕೀರ್ತಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲಿರುವ ಪ್ರೀತಿ ಸ್ನೇಹಗಳ, ಇಲ್ಲಿರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ, ಗುರುತಿಸದಾದೆವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯಲು ಕಲಕದೆ ಇದ್ದರೆ, ಒಳಗಿನ ತಿಳಿಯಲು ಕಲಕದೆ ಇದ್ದರೆ, ಅಮೃತದ ಸವಿಯಿದೆ ನಾಲಗೆಗೆ, ಅಮೃತದ ಸವಿಯಿದೆ ನಾಲಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, 4 ದಿನದ ಈ ಬಾಳಿನಲ್ಲಿ, 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲಿರುವ ಪ್ರೀತಿ ಸ್ನೇಹಗಳ, ಇಲ್ಲಿರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ, ಗುರುತಿಸದಾದೆವು ನಮ್ಮೊಳಗೆ.
ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಧನ್ಯವಾದ. ಏನಕ್ಕೆಲ್ಲ ಇವತ್ತು ಇಷ್ಟೊತ್ತಿನವರೆಗೂ ಅಸೆಂಬಲ್ ಆಗಿದ್ರೆ ಇಲ್ಲಿ